ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶತೈರಂಶ ವಿಪ್ಲಾವಯನ ಮಾಮಾವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾಮನಿಮಗಾಹ ನಮಃ ಸ್ವಾಮಿನ್ನ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 110ನೆಯ ಪ್ರವಚನ. ಕೃಷ್ಣ ಧರ್ಮರಾಜನಿಗೆ ತನ್ನ ಆರಾಧನೆಯ ಸಾಧನೆಯ ಅನೇಕ ಸಂಗತಿಗಳನ್ನು ಬಹಳ ಸುಂದರವಾಗಿ ತಿಳಿಸಿಕೊಡುತ್ತಾ ಇದ್ದಾನೆ. ದೇವರ ಪೂಜೆಯ ಬಗ್ಗೆ ಧರ್ಮರಾಜ ಮಾತು ಕೇಳಿದ್ದ. ಹಾಗಾಗಿ ಪ್ರತಿಷ್ಠೆಯ ಮೂರ್ತಿಯ ಪೂಜೆಯ ಬಗ್ಗೆ ಒಂದು ಮಾತು ಹೇಳುತ್ತಾನೆ. 2 ಪದ್ಧತಿಯಿಂದ ಪೂಜೆಯ ಕ್ರಮಗಳ ಬಗ್ಗೆ ಧರ್ಮರಾಜ ಒಂದು ವಿಷಯ. ಇವರೆಲ್ಲ ಪ್ರಶ್ನೆ ಕೇಳುತ್ತಾರಂದ ತಕ್ಷಣ ಅವರೆಲ್ಲ ಬೆಪ್ಪರು ಅಂತ ತಿಳ್ಕೊಳ್ಬೇಡಿ, ಅಥವಾ ಅವರಿಗೆ ಗೊತ್ತಿಲ್ಲ ಅದು ಕೇಳಿದ್ದು ಅಂತ ಯೋಚನೆ ಮಾಡಬೇಡಿ. ಧರ್ಮರಾಜ ಕೇಳಿದ್ದಾನೆ, ಸತ್ಯವೇ. ಕೃಷ್ಣ ಹೇಳಿದ್ದಾನೆ, ಅದೂ ಸತ್ಯವೇ. ಎಷ್ಟರ ಮಟ್ಟಿಗೆ ಧರ್ಮರಾಜ ಕೇಳಿಕೊಂಡ, ಎಷ್ಟರ ಮಟ್ಟಿಗೆ ಕೃಷ್ಣ ಹೇಳಿದ ಎನ್ನುವುದು ನಮಗೆ ಗೊತ್ತಿಲ್ಲ. ಅಂದ್ರೆ ಎಷ್ಟು ಗುಡ್ಡೆ, ಯಾವ ಲೆವೆಲ್ ಆಗಿರಬೇಡ. ವೇದವ್ಯಾಸರು ನಮ್ಮ ಮೇಲಿನ ದಯೆಯಿಂದ ಕೃಷ್ಣ ಧರ್ಮರಾಜರ ಸಂವಾದವನ್ನು ಒಂದು ತಿಳಿಯಾಗಿ, ಒಂದು ಕ್ರೊನಾಲಜಿಕಲಿ ಕ್ರಮಬದ್ಧವಾಗಿ, ಮತ್ತೆ ನಮಗೆ ಎಷ್ಟರ ಮಟ್ಟಿಗೆ ಧಾರಣೆಗೆ ಯೋಗ್ಯವೋ ಅಷ್ಟರ ಮಟ್ಟಿಗೆ ಮಾತ್ರ ಇಟ್ಟದ್ದು. ಕೃಷ್ಣ ಭಾರಿ ಹೇಳಿದ್ದಾನೆ, ಧರ್ಮಜ ತುಂಬಾ ಕೇಳಿದ್ದ. ಅವ್ರು ಕೇಳಿದಲ್ಲಿ ಇಷ್ಟು ಸಿಲ್ಲಿಯ ಇಷ್ಟೆಯಾ ಅಂತೆಲ್ಲ ತಿಳ್ಕೊಳ್ಬೇಡಿ. ಎಷ್ಟೋ ಅವರಿಬ್ಬರ ಸಂವಾದದ ಮೂಲಕ ವೇದವ್ಯಾಸರು ನಮಗೆಷ್ಟು ಮನುಷ್ಯ ಲೋಕಕ್ಕೆ ಮನುಷ್ಯರಿಗೆ ಕೊಡ್ಲಿಕ್ಕೆ ಬರುತ್ತೋ ಅಷ್ಟನ್ನು ಕೊಟ್ಟಿದ್ದಾರೆ. ಅದನ್ನು ಜನಮೇಜಯನಿಗೆ ವೈಶಂಪಾಯನರು ಹೇಳುವಂತೆ ವೇದವ್ಯಾಸರು ಮಾಡಿದ್ದಾರೆ. ಅದು ಜನಮೇಜಯ ಕೇಳಿದ್ದು ಧರ್ಮರಾಜ ಕೃಷ್ಣನ ಸಂವಾದದಲ್ಲಿ ಅಷ್ಟೇ ಸಂಗತಿ. ನಮಗೆ ನಮ್ಮ ಲೋಕಕ್ಕೆ ನಮ್ಮನ್ನು ಪ್ರತಿನಿಧಿಸಿಕೊಂಡು ಅವನು ಕೇಳಿದ್ದು ಹೇಳಿಕೊಂಡದ್ದು. ಮತ್ತೆ ಅವರು ಇಷ್ಟೇ ಹೇಳಿದ್ದ, ಇಷ್ಟು ಶ್ಲೋಕದಲ್ಲಿ ಹೇಳಿದ್ರ, ಇಷ್ಟು ಉದ್ದನೆ ಇತ್ತ ಎಲ್ಲ ಕೇಳಲಿಕ್ಕೆ ಬರಬೇಡಿ. ಅವರು ಸಂವಾದ ಮಾಡುವಾಗ ಸಂಭಾಷಣೆಯಂತೆ ಮಾಡಿದ್ದು ಹೊರತು ಅವರು ಶ್ಲೋಕ ರೂಪದಲ್ಲಿ ಹೇಳಿಕೊಂಡು ತಿಳಿಸಿಕೊಟ್ಟದ್ದು ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ವೇದವ್ಯಾಸರದನ್ನು ಸಂಗ್ರಹ ಮಾಡಿದ ಬಗೆ ನಮಗೆ ಕೊಟ್ಟದ್ದು ರೀತಿ ಒಂದಂಶ. ಎರಡನೇದ್ದು, ಮಹಾಭಾರತ ಮೊದಲು ಆಗಿದೆ, ಧರ್ಮರಾಜನ ಕೃಷ್ಣನ ಸಂವಾದ ಮತ್ತೆ ಆಗಿದೆ. ಅವರು ಮಾತಾಡಿಕೊಂಡದ್ದು ಮತ್ತೆ. ಕೃತಿ ಮೊದಲು, ನಿರ್ಮಿತಿ. ಕೃತಿಯ ಬಿತ್ತರ ಎನ್ನುವುದು ಮತ್ತೆ ಎನ್ನುವುದು ಸರಿ, ಅವರಿಬ್ಬರು ಹೋದ ಬಳಿಕ. ಹೀಗಾಗಿ ನೀವು ಅಸಂಬದ್ಧವಾದ ಸಂಗತಿಗಳ ಬಗ್ಗೆ, ಸಂಶಯಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಬೇಡ. ಟೋಟಲಿ ನಾವು ಅಧ್ಯಯನ ಮಾಡಬೇಕಾದ್ದು ಏನು ಎನ್ನುವುದು ಇಲ್ಲಿದೆ, ಇಷ್ಟೇ. ಅದನ್ನು ಯಾರು ಹೇಗೆ ಎಲ್ಲಿ ಏನು ಹೇಳಿಕೊಡಲ್ಲ. ಹೀಗಾಗಿ ವೈಖಾನಸರ ಪಂಚರಾತ್ರರ ಪದ್ಧತಿಯಂತೆ ಭಗವಂತನ ರೂಪಗಳು ಹೇಗೆ ಅಂತ ಉಪಾಸನೆಗೆ ಕೇಳಿಕೊಂಡ್ರೆ ಕೃಷ್ಣ ಹೇಳ್ತಾನೆ, ಸ್ಥಾಪಿತಮ್ಮ ತತಃ ತಸ್ಮಿನ್ ಅರ್ಚಯಿತ್ವಾ ವಿಚಕ್ಷಣ ಪುರುಷಂಚ ತತಃಸತ್ಯಂ ಅಚ್ಯುತಂಚ ಯುಧಿಷ್ಠಿರ ಅನಿರುದ್ಧಂಚ ಮಾಂ ಪ್ರಾಹು ವೈಖಾನಸ ವಿದೋಜನ. ವೈಖಾನಸರ ಪದ್ಧತಿ ಅಂತ, ವೈಖಾನಸಾಗಮ ಅಂತ. ಇವತ್ತು ತಿರುಪತಿ ಮುಂತಾದೆಡೆ ಶ್ರೀ ವೈಷ್ಣವರೆಲ್ಲ ವೈಖಾನಸಾಗಮ ಪದ್ಧತಿಯನ್ನು ಬಳಸ್ತಾರೆ, ಬ್ರಹ್ಮದೇವನಿಂದ ಬಂದ ಪದ್ಧತಿ ಅಂತ ಹೇಳಿಕೊಂಡು. ಇತ್ತ ದಕ್ಷಿಣ ಭಾರತದಲ್ಲಿ ಎಲ್ಲೆಡೆ ಅಂತೂ ಮುಖ್ಯವಾಗಿ ಆಚಾರ್ಯ ಮಧ್ವರ ಪರಂಪರೆ, ತಂತ್ರೋಕ್ತವಾದ ಆಚರಣೆಗಳುಳ್ಳ ಅನೇಕ ಮಠ ಮಂದಿರಗಳೆಲ್ಲ ಪಂಚರಾತ್ರ ಆಗಮವನ್ನು ಬಳಸ್ತಾರೆ. ಇನ್ನು ಕೆಲವು ಶೈವಾಗಮಗಳನ್ನು ಬಳಸಿಕೊಂಡು ಬರತಕ್ಕಂಥ ಶಿವಾಲಯಗಳು ಸಹ ಹೆಚ್ಚು ಇಲ್ಲಿ ಇದೆ. ಅದದು ಪರಿಶುದ್ಧವಾಗಿ ಉಂಟು ಅಂತ ಹೇಳುವುದಿಲ್ಲ ನಾನು. ಅದರಲ್ಲಿ ತುಂಬಾ ಕಲಬೆರಕೆಗಳಿವೆ.
ಮುಖ್ಯವಾಗಿ ಪಂಚರಾತ್ರದ ಈ ಪದ್ಧತಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು, ಆದ್ರೆ ಅದು ಹೆಚ್ಚು ಮಿಕ್ಸರ್ ಆಗಲಿಲ್ಲ, ಹೇಸಿಗೆ ಆಗಲಿಲ್ಲ. ಯಾವುದನ್ನು ಸೇರಿಸಿದ್ರೆ ಏನು ಹಾಳಾಗುತ್ತೋ ಹಾಗೇನಾಗಲಿಲ್ಲ, ಇರಲಿ. ಅಂತೂ ಮುಖ್ಯವಾಗಿ ವೈಖಾನಸ ಪದ್ಧತಿಯಲ್ಲಿ ಭಗವಂತನ ಮೂರ್ತಿಗಳ 4 ಚತುರ್ವ್ಯೂಹಗಳ ಚಿಂತನೆಯನ್ನು ಹೇಳುವಾಗ ಕೃಷ್ಣ ಹೇಳುತ್ತಾನೆ, ಮುಖ್ಯವಾಗಿ ಅಲ್ಲಿ ಕರೆಯುವಂಥದ್ದು ಪುರುಷ, ಸತ್ಯ, ಅಚ್ಯುತ, ಅನಿರುದ್ಧ ಅಂತ 4 ನಾಮಗಳಿಂದ ಗುರುತಿಸ್ತಾರೆ ಅಂತ ಹೇಳ್ತಾನೆ. ಪುರುಷ ಅಂದ್ರೆ ನಮಗೆ ಗೊತ್ತುಂಟು, ಸತ್ಯಂ ಪರಂ ಧೀಮಹಿ ಅಂತ ಹೇಳುವ ನೆಲೆಯಲ್ಲಿ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳುವಲ್ಲಿ, ಸತ್ಯವರದಂ ಸತ್ಯಪರಂ ತ್ರಿಸತ್ಯಂ ಎನ್ನುವಲ್ಲಿ, ಭಗವಂತನ ಸತ್ಯರೂಪದ ಉಪಾಸನೆ ಬಗ್ಗೆ ತುಂಬಾ ಅರ್ಥ ಇದೆ. ಸತ್ಯಕ್ಕೆ ಎಲ್ಲ ಅರ್ಥಗಳು ಇವೆ. ಯಾಕೆ ಸತ್ಯಂ ಪರಂ ಧೀಮಹಿ ಅಂತ ಭಾಗವತದ ಆರಂಭದ ಸೊಲ್ಲು ತಾನೆ. ಆದ್ರಿಂದ ಸತತಿಯ ಮೊದಲ ಮುಖ್ಯವಾದ ಒಂದು ಅರ್ಥ. ಸತ್ ಅಂದ್ರೆ ನಿರ್ದುಷ್ಟವಾದ, ಒಳ್ಳೆಯ ಅಂತ ಅರ್ಥ ಅಲ್ವಾ. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಕೃಷ್ಣ ಹೇಳಿದ್ದು ಡಿಕ್ಷನರಿ ಮೀನಿಂಗ್. ಸದ್ಭಾವೇ ಸಾಧುಭಾವೇ ಚ, ಒಳ್ಳೆಯ ಸಂಗತಿಗಳಲ್ಲಿ ಎಲ್ಲ ಸದು ಅಂತ ಕರೀತಾರೆ ಅಲ್ವಾ ಅರ್ಜುನ ಅಂತ ಹೇಳ್ತಾನೆ. ನಮಗೆ ಅದು ಅರ್ಥ ಆಗದಿದ್ರೆ ಬೇಡ. ಕೆಟ್ಟವನನ್ನು ಕೆಟ್ಟದ್ದನ್ನು ಮಾಡಿದವನ ಏನ್ ಹೇಳ್ತೇವೆ? ಅಸತ್ ಮಾರಾಯರೆ ಹೇಳುದಿಲ್ವಾ? ಅಸತ್ ಅಂತ, ಸರಿ ಇಲ್ಲ ಅಂತ. ಹಾಗಾದ್ರೆ ಸತ್ಯ ಅನ್ನೋದು ಗೊತ್ತಾಯ್ತಲ್ಲ. ಆದ್ರಿಂದ ಸರಿ ಇಲ್ಲದೆ ಮಾಡಿದ್ದನ್ನು ಅಸದಿತ್ಯುಚ್ಯತೆ ಪಾರ್ಥ. ಕೃಷ್ಣನೇ ಹೇಳ್ತಾನೆ, ಸರಿ ಇಲ್ಲದ್ದು ಮಾಡಿದ ಅಸತ್ ಆಗತ್ತೆ, ಒಳ್ಳೇದು ಮಾಡಿದ್ರೆ ಸತ್ ಆಗತ್ತೆ. ಅದರಿಂದ ಏನು ಹೆಚ್ಚು ಕಡಿಮೆ ಇಲ್ಲದ, ದೋಷ ಏನು ಇಲ್ಲದ, ತಪ್ಪು ಇಲ್ಲದ ಸತ್ ಅಂದ್ರೆ ಅದು ಅರ್ಥ. ತಿ ಅಂದ್ರೆ ತೀತಿ ಆನಂದ ಮುದ್ದಿಷ್ಟಂ, ವಿಸ್ತಾರ ತತಿ, ಯಾವುದರಿಂದ ಮನುಷ್ಯ ವಿಸ್ತೃತನಾಗ್ತಾನೆ? ಆನಂದದಿಂದ. ದುಃಖವಂದ್ರೆ ಅದು ಗೊತ್ತು ನಮಗೆ, ಸಂಕೋಚನ ಆಗ್ತಾನೆ ಅಂತ, ಮುದುಡುತ್ತಾನೆ ಅಂತ ಅಳುವಾಗ. ಹಾಗಾಗಿ ಅರಳುವುದು ಅದು ಆನಂದದಿಂದ. ಅಂದತ್ತಿ ಅಂದ್ರೆ ಆನಂದ, ಯಾ ಅಂದ್ರೆ ಯಾಗತವು ಅಂತ ಜ್ಞಾನ, ನಿರ್ದುಷ್ಟವಾದ ಜ್ಞಾನ ಆನಂದ ಸ್ವರೂಪನು. ಇಷ್ಟು ಸಾಕು. ಸತ್ ಅಂದ್ರೆ ಸತ್ ಚಿತ್ ಆನಂದ ಆಯ್ತು. ಈಗ ಸತ್ ತೀಯ ಅಂದ್ರೆ ಸತ್ ಆನಂದ ಚಿತ್ ಆಯ್ತು. ಚಿತ್ತನ ಮಧ್ಯೆಯಲ್ಲಿ ಹಾಕಿದ್ರೆ ಸಚ್ಚಿದಾನಂದ, ಭಗವಂತನ ಉಪಾಸನೆ. ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈ. ಮನುಷ್ಯರ ಉಪಾಸನೆ ಮಾಡಲಿಕ್ಕೆ ಇರತಕ್ಕಂತಹ ಗುಣಗಳು ಭಗವಂತನಲ್ಲಿ ಇದೇ 3 ಗುಣಗಳು. ಯಾವುದೇ ದೋಷ ಇಲ್ಲದವನು, ಪೂರ್ಣ ಆನಂದ ಸ್ವರೂಪನು, ಸರ್ವಜ್ಞತಮನು. ದೇವರಿಗೇನು ಗೊತ್ತಿಲ್ಲ ಅಂತ ಇಲ್ಲ, ದೇವರು ಎಂದೂ ದುಃಖವನ್ನು ಅನುಭವಿಸುವುದಿಲ್ಲ, ದೇವರಲ್ಲಿ ಯಾವುದೇ ತರನಾದ ದೋಷ ಇಲ್ಲ. ಇದು ಸತ್ಯ ಅಂತ. ಇನ್ನು ಸತ್ ತ್ಯತ್ ಇದು 2. ಸತ್ಯತ್ಯಚ್ಚಾಭವತ್, ಸತ್ ತ್ಯತ್ ಅಂದ್ರೆ ಇರುವುದು, ಕಾಣುತ್ತಾ ಇರುವುದು, ಕಾಣದೇ ಇರುವುದು, ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ, ಇವುಗಳನ್ನು ಸೃಷ್ಟಿಯಲ್ಲಿ ತಂದವ, ಮಿಶ್ರಗೊಳಿಸಿದವ, ಪ್ರಪಂಚ ಹೆಣೆದವ ಬುಟ್ಟಿಯನ್ನು, ಈ ಅರ್ಥ. ಸದರಲ್ಲಿ ವಿಶರಣ ಗತಿ ಅವಸಾಧನೇಶು ಅಂತ ಸದ್ದಾತ್ವಿನಲ್ಲಿರುವುದು. ಹಾಗಾಗಿ ಸತ್ ಯಾಪಯತಿ ಅಂತ ಹೇಳಿದ್ರೆ ತಂದು ಕೊಡ್ತಾನೆ, ಮುಗಿಸಿ ಬಿಡ್ತಾನೆ, ಅವಸಾನ ಕೊನೆ, ಇಲ್ಲ ಮಾಡ್ತಾನೆ, ಉದ್ಧಾರ ಮಾಡ್ತಾನೆ, ಎಲ್ಲ ಅರ್ಥ. ಆದ್ರೆ ಏನಾಯ್ತು? ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಇವೆಲ್ಲ ಅರ್ಥಗಳು, ಆನಂದ ಕೊಡುವ ಕತೆ, ಎಲ್ಲ ಅರ್ಥಗಳು ಸತ್ಯದಲ್ಲಿ ಬಂದಿದೆ. ಇರಲಿ, ದೇವರನ್ನು ಸತ್ಯ ಅಂತ ಉಪಾಸನೆ ಮಾಡು. ಭಗವಂತನನ್ನು ಪುರುಷ ಅಂತ ತಿಳ್ಕೊ. ಭಗವಂತನ ಮತ್ತೊಂದು ರೂಪ ಪುರುಷ ರೂಪ. ಪೂರಾ ಸಹ ಮೊದಲಿಂದಲೂ ಇದ್ದವ, ಸಹಸ್ರ ಶೀರ್ಷ ಪುರುಷ. ಮತ್ತೆ ಪೂರು ಸಹ, ಪೂರ್ವ ಅಂದ್ರೆ ದೊಡ್ಡದು ಅಂತ ಅರ್ಥ. ಪುರು ಬ್ರಹ್ಮ ಗುಣಾಧಿಕ್ಯ. ಅವನು ಸಹ, ಅವನು ಆವತ್ತಿನವನು, ಇವನು ಅಲ್ಲ. ಸಹ ಎನ್ನುವುದಕ್ಕೆ, ಅವನು ಎನ್ನುವುದಕ್ಕೆ ಇಂಗ್ಲಿಷಲ್ಲಿ ಹಿ ಅಂತಾರೆ. ಕ್ಯಾಪಿಟಲ್ ಎಚ್ ಹಾಕಿ ಸ್ಮಾಲ್ ಲೆಟರ್ ಇ ಹಾಕಿದ್ರೆ ಹಿ ಅಂದ್ರೆ ಅದು ದೇವರು ಅಂತಲೇ ಅರ್ಥ ಅವರಲ್ಲಿ. ಹಿ ನೋಸ್ ಆಲ್ ದ ಥಿಂಗ್ಸ್ ಅಂತಾರೆ. ಹಿ ಅಂದ್ರೆ ಯಾರು? ಹಿ ಅಂದ್ರೆ ಯಾರು ಕೇಳಲಿಕ್ಕಿಲ್ಲ, ಗಾಡ್ ಅಂತ ಅರ್ಥ. ಹಾಗಾಗಿ ಸಹ ಅಂದ್ರೆ ಅವನು ಸಾರರೂಪನು, ಸರ್ವಜ್ಞನು, ಸರ್ವಗತನು, ಸರ್ವಶ್ರೇಷ್ಠನು, ಸರ್ವತ್ರ ಎಲ್ಲವನ್ನು ನಡೆಸಿಕೊಡುವವನು. ಅದರಿಂದ ಅವನನ್ನು ಸಹ ಅಂತ ಹೇಳು. ಸೃಗತವು ಸಾರತ್ವಾತ್, ಎಲ್ಲದರ ಸಾರ. ಅದರಿಂದ ಭಗವಂತನು ಸಹ, ಪೂರು ಸಹ, ಅವನು ಪೂರ್ಣ ಸ್ವರೂಪನು, ತುಂಬಿದವನು, ಎಲ್ಲದರಿಂದಲೂ ಗುಣಗಳಿಂದ, ಆನಂದದಿಂದ, ಎಲ್ಲದರಿಂದಲೂ ತುಂಬಿದವನು. ಮತ್ತೆ ಪುರಾ ಸಹ, ಅವನು ಹಿಂದೆ ಇದ್ದವನು, ಮತ್ತೆ ಯಾರು ಅವನಿಗಿಂದ ಹಿಂದೆ ಇರಲಿಲ್ಲ.
ಆತ್ಮಾಮ ಇದಮಗ್ರ ಏವಾಸೀತ್ ನಾನ್ಯತ್ ಕಿಂಚನ ವಿಶದ್ ನಾರಾಯಣೋ ಇದಮಗ್ರವಾಸೀತ್ ನ ಬ್ರಹ್ಮ ನ ಚ ಶಂಕರ. ಯಾವನಿಲ್ಲದಿದ್ದಾಗಿದ್ದವನು ಪುರಾಸಃ ಪುರುಷಃ 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 ಪುರುಸರತೀತಿ ಪುರುಷಃ. ಸೃಷ್ಟಿಯ ನಂತರದಲ್ಲಿ ಪ್ರತಿಯೊಂದು ಕಡೆಯಲ್ಲಿ ಪೂರ್ಣನಾಗಿಯೇ ಪ್ರವೇಶ ಮಾಡಿದವನು. ದೇವರು ಹೋದಲ್ಲಿ ಎಲ್ಲ ಕಮ್ಮಿಯೇ ಇಲ್ಲ. ಪೂರ್ಣವದಃ ಪೂರ್ಣವಿದ. ಜೀವನೊಳಗಿನ ದೇವನು ಪ್ರತ್ಯೇಕ ಉಳ್ಳವನು ಪರಿಪೂರ್ಣನೇ ಹೊರತು ಕಿಂಚಿತ್ತು ಕಮ್ಮಿ ಏನಿಲ್ಲ. ದೇವರು ಸಣ್ಣ ಕಿಡಿಯಾಗಿ ಇಲ್ಲಿದ್ದಾನೆ ಅಲ್ಲ, ಅದು ಬೇರೆ ಇದು ಬೇರೆ. ಆದರೆ ದೇವರು ಎಲ್ಲೆಡೆಯೂ ತುಂಬಿದ್ದಾನೆ. ಅನಂತ ಗುಣಗಳಿಂದ ಅನಂತ ರೂಪಗಳಿಂದ ಅನಂತ ಕಾಲಗಳಲ್ಲಿ ಇದ್ದೇ ಇದ್ದಾನೆ ಭಗವಂತ. ಅದರಿಂದ ಪುರಾಸಃ ಪುರುಷಃ ಪುರುಸರತಿ, ಪೂರ್ಣವಾಗಿ ಎಲ್ಲೆಡೆ ತುಂಬೇ ಇರ್ತಾನೆ, ಬರ್ತಾನೆ, ಪೂರ್ಣತ್ವವನ್ನು ತಂದುಕೊಡುತ್ತಾನೆ. ಮತ್ತೆ ಪುರಂ ಉಷತಿ, ಪುರ ಅಂದ್ರೆ ದೇಹ, ದೇಹದಲ್ಲಿ ವಾಸ ಮಾಡುವುದಷ್ಟೇ ಅಲ್ಲ, ದೇಹವನ್ನು ಮುಗಿಸಿ ಬಿಡ್ತಾನೆ. ಇಡೀ ಬ್ರಹ್ಮಾಂಡಪುರವನ್ನೇ ಉಷದಾಹೇನು, ಇಡೀ ಬ್ರಹ್ಮಾಂಡಪುರವನ್ನೇ ಸಂಹಾರ ಮಾಡ್ತಾನೆ. ತಂದುಕೊಟ್ಟವನು ಅವನೇ, ಮುಗಿಸುವವನು ಅವನೇ. ಹೀಗಾಗಿ ಅನೇಕ ಅರ್ಥಗಳ ವ್ಯಾಪ್ತಿಯಲ್ಲಿ ಪುರುಷ ಶಬ್ದ ಚಿಂತನೆಯಲ್ಲಿ ಬಂದಿದೆ. ಏನಾದರೂ ಒಂದಿಷ್ಟು ನಮ್ಮ ಬಿಂಬನು ಎನ್ನುವ ಅರ್ಥ ಪ್ರಧಾನವಾಗಿ ಮಾಡಿಕೊಳ್ಳುವ ಹಾಗೆ ಮಾಡಿದ್ರೆ, ಇನ್ನು ಮುಂದಕ್ಕೆ ಹೋದ್ರೆ ಮತ್ತೊಂದು ಅಚ್ಯುತಾದ ದೇವರ ಹೆಸರು ಬಹಳ ಚೆನ್ನಾಗಿದೆ. ಅವನಿಗೇನು ಕೊರತೆ ಇಲ್ಲ. ನೀವು ಪೂಜೆ ಮಾಡಿ ಅವನನ್ನು ದಪ್ಪ ಮಾಡಬೇಕಾಗಿಯೂ ಇಲ್ಲ, ನೈವೇದ್ಯ ಇಟ್ಟವನನ್ನು ರೈಸ್ ಮಾಡಬೇಕಲಿಕ್ಕಿಲ್ಲ, ಏನಿದೆ ಅವನಿಗೆ ಏನು ಕೊರತೆ ಇಲ್ಲದವನು ಅಚ್ಯುತ. ಯಾವುದರಲ್ಲಿ ಗುಣದಲ್ಲಿ ಕೊರತೆ ಇಲ್ಲ, ಆನಂದದಲ್ಲಿ ಇಲ್ಲ, ಯಾವುದರ ಚ್ಯುತಿ ಕಮ್ಮಿ ಇಲ್ಲ, ಅವನಿಗೆ ಆಗುವುದೇ ಇಲ್ಲ, ವಿಕಾರ ಇಲ್ಲ, ಹೆಚ್ಚು ಕಡಿಮೆ ಇಲ್ಲ. ಪರಮ ಸ್ವತಂತ್ರನಾದ್ರಿಂದ ಭಗವಂತನಿಗೆ ಉಳಿದವರಿಗೆಲ್ಲ ಅದೆಲ್ಲ ಕೊರತೆ ಉಂಟು. ಏನು ಸ್ವಾತಂತ್ರ್ಯವೇ ಇಲ್ಲ, ಸರ್ವಗುಣ ಪೂರ್ಣತ್ವೇ ಇಲ್ಲ, ಸರ್ವವ್ಯಾಪ್ತಿಯೂ ಇಲ್ಲ. ನೋಡಿ ಎಷ್ಟೆಲ್ಲ ಕಮ್ಮಿ ಆಗತ್ತೆ ಅಂತ. ಹೀಗಾಗಿ ಸರ್ವಾನಂದ ಸರ್ವಜ್ಞನಾದ ಭಗವಂತ ಸರ್ವಗತನಾಗಿ ಯಾವುದರ ಕೊರತೆ ಇಲ್ಲ, ಪರಮ ಸ್ವತಂತ್ರನಾಗಿದ್ದಾನೆ. ಇನ್ನೊಬ್ಬರನ್ನೇ ಚ್ಯುತಿ ಇಲ್ಲದಂತೆ ಮಾಡ್ತಾನೆ, ಮೋಕ್ಷವನ್ನು ಕರುಣಿಸ್ತಾನೆ. ಮತ್ತಿಚ್ಯುತ ಅಂದ್ರೆ ಜಾರದಂತೆ ಮಾಡ್ತಾನೆ ತನ್ನ ಬಳಿಗೆ ಬಂದವರನ್ನು. ಮತ್ತೆ ಅನಿರುದ್ಧ ಅಂತ ಇನ್ನೊಂದು ಹೆಸರು. ಅವನಿಗೆ ಅಡೆತಡೆ ಇಲ್ಲ ಯಾವುದರಲ್ಲಿ. ಮತ್ತೆ ಅನಿ ಅಂದ್ರೆ ಪ್ರಾಣ ಅಂತ ಅರ್ಥ, ಪ್ರಾಣಪ್ರಿಯರು ಅಂತಲೂ ಅರ್ಥ. ಆ ಪ್ರಾಣಪ್ರಿಯರಿಂದ ತಡೆಯಲ್ಪಟ್ಟವನು, ಹಿಡಿಯಲ್ಪಟ್ಟವನು ಅಂತಂದ್ರೆ ಪ್ರಾಣಪ್ರಿಯರಿಗೆ ಮಾತ್ರ ಸಿಗ್ತಾನೆ. ಯಾರು ಪ್ರಾಣನನ್ನು ಪ್ರೀತಿಸ್ತಾರೆ ಅವನಿಗೆ ದೇವರು ಪ್ರಿಯರಾಗ್ತಾರೆ. ಯಾರು ಪ್ರಾಣನನ್ನು ದ್ವೇಷಿಸ್ತಾರೆ ಅವರು ದೇವರಿಂದ ದೂರ ಆಗ್ತಾರೆ. ಈಗೆಲ್ಲ ಅರ್ಥಗಳು ನನಿರುದ್ಧ ಮಾತ್ರ ಅಲ್ಲ, ಅನಿರುದ್ಧ ಅಂತ ಅರ್ಥ ಉಂಟು. ಅನ ಅಂದ್ರೆ ಪ್ರಾಣ ಅಲ್ವ, ಚೇಷ್ಟೆ. ಮತ್ತೆ ಎಲ್ಲರಲ್ಲಿಯೂ ಚೇಷ್ಟೆ ಮಾಡಿಸುವವನೇ ಇವನು, ಚೇಷ್ಟೆ ನಿಲ್ಲಿಸುವವನೇ ಇವನು. ಪ್ರತಿಯೊಬ್ಬರಲ್ಲಿಯೂ ಸೃಷ್ಟಿಯಿಂದ ಆರಂಭದಲ್ಲಿ ಸಾವಿನವರೆಗೆ ಕೆಲಸ ಮಾಡಿಸ್ತಾನೆ, ಸಾವಿನ ನಂತರದಲ್ಲಿ ಆ ಇಂದ್ರಿಯಗಳಲ್ಲಿ ಎಲ್ಲ ಚೇಷ್ಟೆಯನ್ನು ನಿಲ್ಲಿಸ್ತಾನೆ. ಹೀಗೆ ಅನೇಕ ಅರ್ಥಗಳಿಂದ ಭಗವಂತನನ್ನು 4 ರೂಪಗಳಿಂದ ಉಪಾಸನೆಯನ್ನು ಮಾಡುತ್ತಾರೆ ವೈಖಾನಸರು. ಮತ್ತೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಉಂಟಲ್ಲ. ಹೌದು, ಇಲ್ಲಿ ಅನಿರುದ್ಧ ಬಂದಿದೆಯಲ್ಲ, ನೀವು ಅನಿರುದ್ಧ ಹೇಳಿದ್ರಿ, ಮತ್ತೆ 3 ಮಾತ್ರ ಬೇರೆ ಹೇಳಿದ್ರಿ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಹೇಳಲೇ ಇಲ್ಲ. ಹೌದು, ಅದು ಉಂಟು, ವಾಸುದೇವ ಉಂಟು, ಸಂಕರ್ಷಣ ಉಂಟು, ಪ್ರದ್ಯುಮ್ನ ಉಂಟು, ಅನಿರುದ್ಧ ಉಂಟು. ಅದು ಯಾರು? ಅದು ಪಂಚರಾತ್ರದವರದ್ದು. ಹೀಗೆ ಪಂಚರಾತ್ರದವರು ಹಾಗೆ ಚತುರ್ವ್ಯೂಹವನ್ನು ಚಿಂತನೆ ಮಾಡುವುದು. ವೈಖಾನಸರು ಹೀಗೆ ಇದೆಂಥದ್ದು ದೇವರದ್ದು ರೂಪಗಳು ಹಾಗೆ ಹೀಗೆ. ಸತ್ಯ ಇಲ್ವಾ ದೇವರಿಗೆ? ಏನಾದ್ರು ಒಂದೇ ಅಂತ ಇಲ್ವಾ? ಅದೇ ಪ್ರಕಾರ ಅಂತ ಇಲ್ವಾ? ಏನು ಆಗುತ್ತಾ? ಅದೇ ಕೃಷ್ಣ ಹೇಳುತ್ತಾನೆ, ಏತಾಶ್ಚಾನ್ಯಾಶ್ಚ ರಾಜೇಂದ್ರ ಸಂಜ್ಞಾಭೇದೇನ ಮೂರ್ತಯ. ಇದು ಮಾತ್ರ ಅಂತಲ್ಲ, ಇನ್ನೆಷ್ಟೋ ಉಂಟು. ಈ ಎಲ್ಲಾ ದೇವರ ಮೂರ್ತಿಗಳು ಅದು ಹೆಸರಿನಲ್ಲಿ ಮಾತ್ರ ವ್ಯತ್ಯಾಸ, ಮತ್ತೇನು ದೇವರಲ್ಲಿ ವ್ಯತ್ಯಾಸ ಇಲ್ಲ. ಕೇಶವನಾರಾಯಣ ಮಾಧವ ಗೋವಿಂದ ಅಂತೇಳಿ 12 ಬೇರೆ ಹೇಳ್ತೇವೆ. ಸಂಘರ್ಷಣ ಮಾಧ್ಯ ಪ್ರತ್ಯನಾರಾಯಣದ ಪುರುಷತ್ವ ದಕ್ಷ ಮತ್ತೆ 12 ಹೇಳ್ತೇವೆ. ಅದು ಬೇರೆ ಇದು ಬೇರೆ. ಎಲ್ಲದರಲ್ಲಿ ಚಕ್ರಶಂಕ ಗದಾ ಪದ್ಮ ಉಂಟಪ್ಪ, ಆದ್ರೆ ಬೇರೆ ಬೇರೆ ಕಡೆಯಲ್ಲಿ ಉಂಟು. ನಾನೇ ಮೂರ್ತಿ ಸಮೀಕ್ಷಾ ಅಂತ ಒಂದು ಕೊಟ್ಟಿದ್ದೇನೆ, ಚತುರ್ವಿಂಶತಿ ಮೂರ್ತಿ ಸಮೀಕ್ಷಾ ಅಂತ 24 ಮೂರ್ತಿಗಳ ಸಮೀಕ್ಷೆ ಕೇಶವಾದಿಗಳದ್ದೇ. ಅದು ಸಣ್ಣದಾಗಿ ಟೇಬಲ್ ಆಗಿ ಕೊಟ್ಟಿದ್ದೇನೆ 10-50 ವಿಷಯಗಳ ಜೊತೆಯಲ್ಲಿ. ಅಂದ್ರೆ ಅವುಗಳ ರೂಪಗಳು, ಬಣ್ಣಗಳು, ಆಯುಧಗಳ ವಿನ್ಯಾಸ, ಹೆಂಡತಿ ಹೆಸರುಗಳು, ಅವರ ಸಾಮರ್ಥ್ಯ ವಿಶೇಷಗಳು, ಅವರು ಕೊಡತಕ್ಕಂತಹ ವಸ್ತು, ಅವರಿರತಕ್ಕ ಪದಾರ್ಥಗಳು, ಯಾವ ಧಾನ್ಯದಲ್ಲಿ ಯಾವ ನೀರಿನಲ್ಲಿ ಎಲ್ಲಿರ್ತಾರೆ ಅಂತ, ಅವರನ್ನು ಏನು ಅಂತ ಉಪಾಸನೆ ಮಾಡಲಿ ಅಂತ, ಮಂತ್ರದ ಅರ್ಥ ಏನು, ಹೆಸರಿನ ವ್ಯವಸ್ಥೆ ಏನು ಅಂತ, ಹೀಗೆ 12 ವಿಷಯಗಳಲ್ಲಿ ಟೇಬಲ್ ಮಾಡಿಕೊಟ್ಟಿದ್ದೇನೆ. ಪ್ರಮಾಣಗಳ ಪುಸ್ತಕ ಹಾಕಲಿಕ್ಕೆ ಇನ್ನು ಆ ಪ್ರಮಾಣಗಳನ್ನೂ ಕೊಟ್ಟು ವಿಶೇಷಾಂಶವನ್ನು ತಿಳಿಸಿದ್ರೆ ಸುಮಾರು ಏನಲ್ಲ ಅದೊಂದು 240 ಪುಟ ಆಗುತ್ತೆ, 24 ರಂತು.
ಮಾಡ್ಲಿಕ್ಕುಂಟು 24 ಮೂರ್ತಿಗಳ ಸಮೀಕ್ಷಾ ಅಂತ, ಮೂರ್ತಿ ಸಮೀಕ್ಷಾ ಅಂತ. ಕೃಷ್ಣ ಹೇಳ್ತಾನೆ, ಇವರಲ್ಲಿ ಯಾರಲ್ಲಿ ವ್ಯತ್ಯಾಸ ಏನಿಲ್ಲ. 10 ರೂಪಾಯಿಗಳಾಗ್ಲಿ, 4 ರೂಪಾಯಿ ಆಗ್ಲಿ, 5 ಆಗ್ಲಿ, 6 ಆಗ್ಲಿ, 8 ಆಗ್ಲಿ, 12 ಆಗ್ಲಿ, 24 ಆಗ್ಲಿ, 16 ಆಗ್ಲಿ, 23 ಆಗ್ಲಿ, 51 ಆಗ್ಲಿ, 50 ಆಗ್ಲಿ, 100 ಆಗ್ಲಿ, ಎಷ್ಟೇ ರೂಪಗಳು ದೇವರದ್ದಿದ್ರು ಯಾವುದೇ ನೆಲೆಯಲ್ಲಿಯೂ ದೇವರಲ್ಲಿ ಭೇದ ಇಲ್ಲ. ಅನೇನಾಸ್ತಿ ಕಿಂಚನ ಏಕಮೇವ ಅದ್ವಿತೀಯಂ ಬ್ರಹ್ಮ, ಭಗವಂತರ ಬಗ್ಗೆ ಮಾತಾಡುವಾಗ. ಹಾಗಾಗಿ ನೀವು ಅಲ್ಲಿ ಪದ್ಧತಿಯ ಪ್ರಕಾರದಲ್ಲಿ ಹೆಸರು ಬಂದದ್ದು, ವೈಖಾನಸರದ್ದು ಹೀಗೆ, ಪಾಂಚರಾತ್ರರದ್ದು ಹೀಗೆ ಅಂತ. ದೇವರಲ್ಲಿ ಹೆಸರಲ್ಲಿ ಮಾತ್ರ ಹೊರತು ಅವನ ಕಾರ್ಯಕ್ಷಮತೆಯಲ್ಲಿಯೂ ಬಾಹಿರಂಗವಾಗಿ ಬೇರೆ ಬೇರೆ ಇರುತ್ತದೆ. ಆದರೂ ದೇವರು ಮಾತ್ರ ಒಂದೇ. ರಾಮರೂಪದಲ್ಲಿಯೂ ಮೋಕ್ಷ ಕೊಟ್ಟಿದ್ದಾನೆ, ಕೃಷ್ಣ ರೂಪದಲ್ಲಿ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತಲ್ಲ, ಕೊಡ್ಲಿಕ್ಕೆ ಬರ್ತದೆ. ನರಸಿಂಹ ರೂಪದಲ್ಲಿ ಎಲ್ಲ ಬರಲಿಕ್ಕೆ ಹೇಳಲಿಲ್ಲ, ಲೀಲೆಯೆಲ್ಲ ತೋರಿಸಲಿಲ್ಲ. ಅವನು ಮಣ್ಣು ತಿನ್ನುವುದು, ಬೆಣ್ಣೆ ಕದಿಯುವುದು, ಆಡುವುದೆಲ್ಲ ನರಸಿಂಹ ಮಾಡಲಿಲ್ಲ, ಅದು ಕೃಷ್ಣ ಮಾತ್ರ ಮಾಡಿ. ಹೀಗೆ ಒಂದು ದೇವರು ಮಾಡಿದ, ಒಂದು ರೂಪದಲ್ಲಿ ಮಾಡಿದ ಕ್ರಿಯೆ ಇನ್ನೊಂದು ರೂಪದಲ್ಲಿ ಇಲ್ಲ ಅಂತಲ್ಲ, ಮಾಡಿ ತೋರಿಸಲಿಲ್ಲ. ಅದರಿಂದ ವ್ಯತ್ಯಾಸ ಏನೂ ಅಲ್ಲ, ಎಲ್ಲ ಒಂದೇ ನಮಗೆ. ನರಸಿಂಹನಿಗೆ ಆಡ್ಲಿಕ್ಕೆ ಬರಲಿಲ್ಲ ಹಾಗೇನಲ್ಲ, ಬಾಲಿಲ್ಲ ಕೃಷ್ಣನಲ್ಲಿ ಮಾತ್ರ ಅಂತಲ್ಲ, ಎಲ್ಲರಲ್ಲಿ ಇತ್ತು. ಗುರುತಿಸುವುದಿಲ್ಲ, ಹೇಳುವುದಿಲ್ಲ ಅಷ್ಟೆ. ಧರ್ಮರಾಜ ಕೇಳುತ್ತಾನೆ, ನಡುವೆ ನಿನ್ನ ಭಕ್ತರು ಹೇಗಿರುತ್ತಾರೆ? ತ್ವದ್ಭಕ್ತಾ ಕೀದೃಶ ದೇವ ಕಾನಿದೇಶಾಂ ವ್ರತಾನಿಶ, ಅವರ ವ್ರತಗಳು ಎಂಥದ್ದು, ಆಚರಣೆಗಳು ಹೇಗಿರ್ಬೇಕು, ಅವರು ನಿನ್ನ ಭಕ್ತರು, ಅವರ ಬಗ್ಗೆ ನನಗೆ ಅವರ ಗುಣಲಕ್ಷಣ ಚಿಂತನೆಯನ್ನು ಹೇಳಬೇಕಲ್ಲ ಅಂತ ಕೃಷ್ಣ ಹೇಳ್ತಾನೆ. ನನ್ನ ಭಕ್ತರು ಅಂದ್ರೆ ಮಾಮೇವ ಶರಣಂ ಪ್ರಾಪ್ತ, ನನ್ನನ್ನೇ ಶರಣ ಹೊಂದಿದವರಲ್ವಾ ನನ್ನ ಭಕ್ತರು ಅಂದ್ರೆ. ನನ್ನ ಭಕ್ತರು ಅಂದ್ರೆ ನನ್ನದೇ ಭಕ್ತರು ಅಂತ ಅರ್ಥ, ನನ್ನನ್ನು ಶರಣ ಹೊಂದಿದ್ದಾರೆ ಅಂತ ಅರ್ಥ. ಕೃಷ್ಣ ಅದನ್ನು ಬಿಡಿಸಿ ಹೇಳ್ತಾನೆ, ಅನನ್ಯ ದೇವತಾ ಭಕ್ತ, ಬೇರೆ ದೇವತೆಗಳನ್ನು ಪ್ರೀತಿಸದವರು, ದುಂಬಾಲು ಬೀಳದವರು. ಪ್ರೀತಿಸುವುದಂದ್ರೆ ಪ್ರಧಾನವಾಗಿ ಇಲ್ಲಿ ಇನ್ನೊಂದು ಅಂಶ, ಅನ್ಯ ಅಂದ್ರೇನು? ಅನ್ಯೋ ಸಮನ್ಯೋಹಮಸ್ಮಿ ಅಂತ ಹೇಳಿಕೊಂಡು ಶ್ರುತಿಯೇ ಈ ಅನ್ಯ ಶಬ್ದವನ್ನು ಪ್ರಯೋಗ ಮಾಡಿದೆ. ಕೃಷ್ಣ ಅರ್ಜುನ ಹೇಳುತ್ತಾನೆ, ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯಭಾಸತೆ ಅಂತ. ಅನ್ಯರನ್ನು ಮರೆತು ತೊರೆದು ನನ್ನನ್ನೇ ಉಪಾಸನೆ ಮಾಡುವವರಿಗೆ ನಾನು ಮಾತಾಡಿಸ್ತೇನೆ ಅಂತ. ಅನ್ಯರ ಆಶ್ರಯ ತೊರೆಯುವುದು ಅಂದ್ರೆ ಏನರ್ಥ? ಮನೆಯಲ್ಲಿ ಯಜಮಾನ ಬಂದ್ರೆ ಎಲ್ಲರೂ ಬರುವುದಿಲ್ವಾ? ಕೃಷ್ಣನ ಕುಟುಂಬದಲ್ಲಿ ಲಕ್ಷ್ಮಿಯನ್ನು ತರಬಾರದು, ಬ್ರಹ್ಮವಾಯುಗಳನ್ನು ಮಾತಾಡಿಸಬಾರದು, ಸರಸ್ವತಿ ಬಾಯರ್ತಿಯರನ್ನು ನೆನೆಸ್ಲಿಕ್ಕಿಲ್ಲ, ಗರುಡ ಶ್ರೀರುದ್ರನ್ನು ಕರಿಬಾರ್ದಿಲ್ಲ. ಇದು ಒಬ್ಬನೇ ಅಂದ್ರೆ ಅಲ್ಲ, ದೇವರು ಬರುವಾಗ ಗರುಡನ ಮೇಲೆ ಕೂತ್ರೆ ಬಂದ್ರೆ ಹೇಳಿಬಿಡುದ ನಾವು ಅಂತ ಮುಲಾಜಿಲ್ಲದೆ, ನೀನು ಒಬ್ಬರೇ ನನಗೆ ತಲೆ ಬಾಗಿಸಲು ಯೋಗ್ಯ, ಗರುಡನನ್ನು ಕಳಿಸಿ ಅಂತ ಹೇಳುದ? ಗರುಡ ಇಳಿಯೋ ಮುಂಚೆ ಹೊತ್ಕೊಂಡು ಆಡ್ತಾರೆ, ಮತ್ತೆ ಬೇಡ ಗರುಡ ಹೋಗಲಿ, ದೇವರು ಮಾತ್ರ ಬಂದಂದು ಮಾಡುವ. ಆದ್ರೆ ದೇವರು ಸಿಕ್ಕಿದ್ದೇ ನಿನಗೆ ವೇದವಂತದಲ್ಲಿ ಅಲ್ವಾ? ವೇದದಲ್ಲಿ ಕರೆದದಲ್ಲ ನೀನು ದೇವರನ್ನು? ಹೌದು, ಮತ್ತೆ ವೇದದಲ್ಲಿ ಪುರುಷ ಯಾರು? ಗರುಡ ಅಲ್ವಾ? ಛಂದೋಮಯೇನ ಗರುಡೇನ ಸಮುಚ್ಯಮಾನ. ನೀನು ಕರೆದಾಗ ವೇದವಂತರಲ್ಲಿ ದೇವರನ್ನು ನೋಡ್ತಾ ಇದ್ದಿ, ಬರುವಾಗ ಗರುಡ ಮೇಲೆ ಬರಬಾರದು ಹೇಳಿದ್ರೆ ವೇದಾಭಿಮಾನಿ ಯಾರು? ಎಲ್ಲಕ್ಕೂ ಲಕ್ಷ್ಮಿ ಅಲ್ವಾ? ಮತ್ತು ತೊಡೆಯಲ್ಲಿ ಲಕ್ಷ್ಮಿ ಇಲ್ಲ, ದೇವರು ಮಾತ್ರ ಇರ್ತಾನ? ಬೇಡ. ದೇವರ ಕೈಯಲ್ಲಿ ಚಕ್ರಶಂಕ ಎಲ್ಲ ಇಲ್ವಾ? ಉಂಟಲ್ಲ, ಅದು ಮತ್ತೆ ಲಕ್ಷ್ಮಿ ಅಲ್ವಾ? ಹೌದಲ್ಲ? ಅಂದ ಬರ್ರೇ ದೇವರು ಎನ್ನುವುದಿಲ್ಲ. ಮತ್ತೆ ಅನ್ಯ ದೇವತೆಗಳನ್ನು ಬಿಡುವುದು ಏನರ್ಥ ಅಂದ್ರೆ, ಅನ್ಯ ದೇವತೆಗಳನ್ನು ಪ್ರಧಾನವಾಗಿಟ್ಟುಕೊಳ್ಳುವುದು ಬಿಡುವುದು ಅಂತ ಅರ್ಥ. ಅನ್ಯರು ಅವರು ಬೇರೆ ಇವರು ಬೇರೆ ಹೇಳುವುದು ಎಲ್ಲಿ ಕೇಳಿದ್ರೆ, ಅವರ ಲೀಡರ್ ಬೇರೆ ಇವರ ಲೀಡರ್ ಬೇರೆ ಆದಾಗ ಮಾತ್ರ. ಇದಕ್ಕೆ ಬಹಳ ಚಂದವಾಗಿ ನಮಗೆ ಪಾಠಕ್ಕೆ ನಿಂತಾಗ ಮನ್ನಂಜಿಯವರು ಹೇಳ್ತಿದ್ರು. ಉದಾಹರಣೆ, ಛತ್ರ ತೀರ್ಥಯಾತ್ರಾ ಕ್ಷೇತ್ರಗಳಲ್ಲಿ ಇರ್ತದೆ, ಒಂದಿಷ್ಟು ಗುಂಪು ಅಲ್ಲಿಗೆ ಬರ್ತದೆ. ಬರ್ತಾ ಮ್ಯಾನೇಜರ್ ಅನ್ನು ರಿಸೆಪ್ಷನಿಸ್ಟ್ ಮಾತಾಡಿಸ್ತದೆ, ಇಲ್ಲಿ ರೂಮ್ ಸಿಗ್ತದ? ಹೌದು ಸಿಗ್ತದೆ. ಅವ ಕೇಳ್ತಾನೆ ಕೂತವ ರಿಸೆಪ್ಷನಿಸ್ಟ್, ನೀವೆಷ್ಟು ಜನಕ್ಕೆ ಅಂತ. ನಾವು 4 ಜನ ಅಂತ ಹೇಳ್ತಾನೆ. ಮತ್ತೆ ಅವ್ರು ಬೇರೆ ಅಲ್ಲಿ ಬಂದಿದ್ದಾರೆ, ನಿಂತಿದ್ದಾರೆ, ಒಂದಷ್ಟು ಜನ ಕೌಂಟರ್ ಅಲ್ಲಿ ನಿಂತಿದ್ದಾರೆ. ಹಾಗೆ ಹೇಳ್ತಾನೆ, ನಾವು 4. ಅವ್ರು ಬೇರೆ, ಅವ್ರು ಬೇರೆ ಅಂದ್ರೆ ಇವನಿಗೆ ಕಣ್ಣು ಕಾಣೋದಿಲ್ವ ರಿಸೆಪ್ಷನಿಸ್ಟ್ ಅಲ್ಲಿ ಕೂತವನಿಗೆ? ಅವ್ರು ಬೇರೆ ಅಂತ ಅಂದ್ರೆ ಏನರ್ಥ? ನಾವು 4 ಜನ, ಅವ್ರು ಬೇರೆ ಅಂದ್ರೆ ನಮಗೆ ಸಂಬಂಧ ಪಡದವರು, ನಮ್ಮ ಗ್ರೂಪಿನವರಲ್ಲ, ನಾವು ಲೀಡರ್ ಆಗಿ ಇಲ್ಲ ಅಲ್ಲಿ.
ಪ್ರತ್ಯೇಕವಾದ ಅಸ್ತಿತ್ವ ಯೂನಿಟ್ ಅವರದ್ದು ಅಂತ ಹೇಳಿ. ಆಗ ಅವ್ರು ಬಾಯಿ ಆಗ್ತಾರೆ, ಹೌದು ನಾವು ಅವರೊಟ್ಟಿಗೆಲ್ಲ ನಮ್ದು ಬೇರೆ, ನಮ್ದು 6 ಜನ ಬೇರೆ ಅಂತ ಹೇಳ್ತಾರೆ. ಈ ರೂಮ್ ಕೊಡುವ ವ್ಯವಸ್ಥೆ ಆಗಬೇಕಲ್ಲ, 4ಕ್ಕೆ ಬೇರೆ 6ಕ್ಕೆ ಬೇರೆ ಅಂತ ಕೊಡ್ಲಿಕ್ಕೆ ಬೇಕಲ್ಲ, ನಾವು ಬೇರೆ ಅಂತ ಅವ್ರು ಹೇಳ್ತಾರೆ. ಹಾಗಾದ್ರೆ ಅನ್ಯ ಎನ್ನುವ ಅರ್ಥ ಸ್ವತಂತ್ರೇಣ ಪ್ರತ್ಯೇಕವಾದ ವ್ಯವಸ್ಥೆಯನ್ನು ನೋಡ್ಲಿಕ್ಕೆ ಸ್ವಾತಂತ್ರ್ಯ. ಹೀಗೆ ಇಡೀ ಜಗತ್ತಿನಲ್ಲಿ ಬೇರೆ ದೇವತೆಗಳು ದೇವರನ್ನು ಬಿಟ್ಟು ಇಲ್ಲ. ಎಪ್ಪೆನ್ನೆ ದೇವತಾ ಭಕ್ತಾ ಯಜಂತಿ ಅಂತ ಕೃಷ್ಣ ಹೇಳಿದ್ದರಲ್ಲಿ, ಅನನ್ಯ ಚಿಂತೆ ಅಂತ ಮಾಂ ಹೇಳುವಲ್ಲಿ, ಇಲ್ಲಿ ಪುನಃ ಅನನ್ಯ ದೇವತಾ ಭಕ್ತ ಅಂತ ಹೇಳಿದ್ದಲ್ಲಿ ಸ್ವತಂತ್ರವಾಗಿ ಬೇರೆ ದೇವತೆಗಳು, ಸ್ವತಂತ್ರ ಅಂದ್ರೆ ಪರಮೋಚ್ಚ ಅಂತ ಅರ್ಥ, ದೊಡ್ಡವ ಅಂತ ಅರ್ಥ. ಕೃಷ್ಣನ ದೇವರ ಹಂಗು ಇಲ್ಲದೆ, ಸಂಬಂಧ ಪಡದೆ ಒಬ್ಬ ಇತರ ದೇವತೆಯನ್ನು ಯಾರಾದರೂ ಹೈಲೈಟ್ ಮಾಡಿದ್ರೆ, ತಿಳಿಸಿಕೊಟ್ರೆ ಅಂತಹ ಉಪಾಸನೆ ಎನ್ನುವುದು ತಪ್ಪು, ರಾಂಗ್. ಇಡೀ ಜಗತ್ತಿನ ಅಖಂಡ ಸಾಮ್ರಾಜ್ಯದೊಳೆಯ ಜಗತ್ತನ್ನು ತಂದವ ದೇವರು ನಾರಾಯಣ ಕೃಷ್ಣ ವಿಷ್ಣು. ಅವನಿಂದಲೇ ಎಲ್ಲರೂ ಬಂದದ್ದು. ಒಂದು ಮನೆಯಲ್ಲಿ ಗುರಿಕಾರ ಒಬ್ಬ ಇರ್ತಾನೆ, ಲೀಡರ್, ಮತ್ತೆಲ್ಲ ಬ್ರಾಂಚಸ್ಗಳು ಅವರ ಅಂಡರ್, ಅಡಿಯಾಳು. 2 ತಲೆ ಮನೆಯಲ್ಲಿ ನಿಲ್ಲುವುದಿಲ್ಲ ಗುರುಕಾರಿಕೆಯಾಗಿ. ಯಾಕೆಂದ್ರೆ ಅದು ಒಂದು ಉತ್ತರ ಕೇಳಿದ್ದು ಒಂದು ದಕ್ಷಿಣಕ್ಕೆ ಹೋಗ್ತದೆ, ಹೆಚ್ಚು ಕಡಿಮೆ ಆಗುತ್ತೆ. ಹಾಗೆ ಇಡೀ ಪ್ರಪಂಚದ ಸೃಷ್ಟಿಯ ವಿಭ್ರಮದ ವಿಷಯದಲ್ಲಿ ದೇವರು ಅಲ್ಲದೆ ಇನ್ನು ಪರ್ಯಾಯ ವ್ಯವಸ್ಥೆ ಇಲ್ಲ ಇಲ್ಲಿ. ಒಂದ್ಸರ್ತಿ ಅವರು, ಮತ್ತೊಂದು ಸ್ವಲ್ಪ ವರ್ಷದ ನಂತರ ಇನ್ನೊಬ್ರು, ಅವರಾದ ಮಗದೊಬ್ರು ಅಂತ ಇಲ್ಲ. ಎಲ್ಲಾ ದೇವತೆಗಳು ದೇವರ ಅಂಡರ್, ಸರ್ವ ದೇವತೆಗಳು ಸಹ ದೇವರ ಅಡಿಯಾಳುಗಳೇ. ಯಾಕೆ ಅವರೆಲ್ಲರೂ ಜೀವರೇ, ಆಯ್ತಾ? ದೇವರು ಒಬ್ಬನೇ, ಏಕೋ ದೇವ, ಇಷ್ಟು ಸ್ಪಷ್ಟ. ದೇವರು ಎನ್ನುವುದೊಬ್ಬನೇ, ಮತ್ತೆಲ್ಲರೂ ಜೀವರು ಇದ್ದಾರೆ. ಹಾಗಾಗಿ ದೈವಂಚೈವಾತ್ರ ಪಂಚಮೇ, ಭಗವಂತನನ್ನು ಮಾತ್ರ ಪ್ರತ್ಯೇಕವಾಗಿ ಈಶ್ವರೋ ದೈವ ಮುದ್ದಿಷ್ಟಂ. ಲೀಡರ್ ಕರ್ಮಾಂಗ ಆಗಲಿಕ್ಕೆ ಒಬ್ಬ ಲೀಡರ್ ಬೇಕೇ ಬೇಕು, ಅವನು ದೇವರು. ಅವನು ತೆರೆಯದೆ, ಹೇಳದೆ, ತಿಳಿಸದೆ ಯಾವ ಕೆಲಸ ಆಗುವುದೇ ಇಲ್ಲ. ಮತ್ತು ಉಳಿದವರೆಲ್ಲ 4 ಬೇಕಿದೆ. ಹೀಗೆ ಕೃಷ್ಣ ಹೇಳ್ತಾನೆ, ಅನನ್ಯ ದೇವತಾ ಭಕ್ತಾ. ನನ್ನ ಭಕ್ತರು ಹೇಗಿರ್ತಾರೆ ಕೇಳಿದ್ರೆ, ಬೇರೆ ಯಾವ ದೇವತೆಗಳನ್ನು ದೊಡ್ಡವ ಅಂತ ಹೇಳೋದಿಲ್ಲ. ಏನಿದ್ರು ಕೃಷ್ಣನ ಅಡಿಯಾಳುಗಳು, ಸೇವಕರು, ಮಗ, ಮಕ್ಕಳು, ಮೊಮ್ಮಕ್ಕಳು, ಹಾಗೆ ಹೀಗೆ ಅಂತ ಹೇಳಿಕೊಂಡು ಅವರನ್ನೆಲ್ಲ ಗುರುತಿಸ್ತಾನೆ. ಅಂದ್ರೆ ಪರಿವಾರ ಪೂಜೆ ಮಾಡ್ಲಿಕ್ಕುಂಟು, ಆವರಣ ಪೂಜೆ ಮಾಡ್ಲಿಕ್ಕುಂಟು, ಪೀಠ ಪೂಜೆ ಮಾಡ್ಲಿಕ್ಕುಂಟು, ಇತರನ್ನು ಕರೀಲಿಕ್ಕುಂಟು. ಎಲ್ಲ ದೇವರ ಅಂಡರ್ ಅಲ್ಲಿ ಕರೀಲಿಕ್ಕೆ ಇರ್ಲಿಕ್ಕೆ. ಅವರೆಲ್ಲರೂ ದೊಡ್ಡವರು ಅಂತ ಇವನಿಗೆ ಇಲ್ಲ ವಾಸ್ತವವಾಗಿ. ಹೀಗೆ ತಿಳಿದವನು ಅನನ್ಯ ದೇವತಾ ಭಕ್ತ. ಮತ್ತೆ ಮದ್ಭಕ್ತ ಜನಪ್ರಿಯ. ಇನ್ನೊಂದು ವಿಷಯ ಕೇಳಿದ್ರೆ, ನನ್ನನ್ನೇ ಪ್ರೀತಿಸುತ್ತವರವರನ್ನು ದ್ವೇಷಿಸಬಾರದು, ಅವರನ್ನು ಪ್ರೀತಿಸಬೇಕು. ನನ್ನ ಭಕ್ತರ ಲಕ್ಷಣ ಏನು ಕೇಳಿದ್ರೆ, ಒಂದು, ಯಾವ ದೇವತೆಗಳನ್ನು ಎತ್ತಿ ಕಟ್ಟುವುದಿಲ್ಲ ಅವರು. ಯಾವ ದೇವತೆಗಳು ದೊಡ್ಡ ಸಂಗತಿ ಹೇಳುವುದಿಲ್ಲ. ಯಾವ ದೇವತೆಗಳನ್ನು ದೇವರ ಸಂಪರ್ಕ ಇಲ್ಲದವರು, ದೇವರ ಅಡಿಯಾಳ ಅಲ್ಲದವರು, ದೇವರು ಬೇರೆ ಅವರು ಬೇರೆ ಅಂತ ಹೇಳುವುದಿಲ್ಲ. ಇದು ಒಂದು ಮುಖ. ಇನ್ನೊಂದು, ಅವರು ಯಾವ ವ್ಯಕ್ತಿಗಳನ್ನು, ನನ್ನ ಪ್ರೀತಿಯರನ್ನು, ದೇವರ ಪ್ರೀತಿಯವರನ್ನು ವಿರೋಧಿಸುವುದೇ ಇಲ್ಲ. ಕೃಷ್ಣ ಪಾರಮ್ಯವಾದ ಯಾರಲ್ಲಿ ಇದೆ ಅಂತವರನ್ನು ಯಾವತ್ತು ಪ್ರೀತಿಸುವವರು ಕೃಷ್ಣನ ಭಕ್ತರು. ಕೃಷ್ಣನ ಭಕ್ತರು ಮಗದೊಂದು ಕೃಷ್ಣ ಭಕ್ತರನ್ನು ವಿರೋಧಿಸುವುದಿಲ್ಲ ಅಂತ ಅರ್ಥ. ಇದು ಮುಖ್ಯ. ಭಕ್ತ ಜನಪ್ರಿಯ, ವಿರೋಧಿಸುವುದಿಲ್ಲ ಅಷ್ಟೇ ಅಲ್ಲ, ಪ್ರಿಯರಾಗಿರಬೇಕು. ಕೃಷ್ಣ ಹೇಳ್ತಾನೆ, ವೈಷ್ಣವರು ವೈಷ್ಣವಾಹ ಬಾಂಧವ ಸರ್ವೇ ಹೇಳುದು ಅದಕ್ಕೆ. ಕೃಷ್ಣನೇ ಹೇಳಿದದನ್ನು, ವೈಷ್ಣವೇ ಬಂಧು ಸತ್ಕೃತ್ಯ, ಅವನ್ ನನ್ನ ಬಾಂಧವ ಅಂತ ನೋಡಿ, ಪ್ರತ್ಯೇಕ ಅಲ್ಲ, ಯೂನಿಟ್ ಅವ, ನನ್ನವನಿದ್ದಾನೆ ಅಂತ ತಿಳ್ಕೊಳ್ಳುವಂತ. ಹಾಗಾಗಿ ನನ್ನವರ ಮೇಲೆ ಆಸ್ಥೆ ಉಳ್ಳವನು, ಮತ್ತೆ ನನ್ನನ್ನೇ ಶರಣು ಹೊಂದಿದವನು, ಮಮೇವ ಶರಣಂ ಪ್ರಾಪ್ತ ಮದ್ಭಕ್ತಾಹ ತೇ, ಅವರು ನನ್ನ ಭಕ್ತರು ಅಂತ ಪ್ರಕೀರ್ತಿತಾಹ. ನಾನೇ ಘೋಷಣೆ ಮಾಡಿಬಿಟ್ಟಿದ್ದೆ ನನ್ನ ಭಕ್ತರು ಹೇಗಿರ್ತಾರೆ ಅಂತ. ಅವರು ನನ್ನ ಭಕ್ತರು ಅಂತ ಫೇಮಸ್. ಮತ್ತೆ ಅವರ ವ್ರತಗಳು, ನಿಯಮಗಳು, ಆಚರಣೆಗಳು ಹೇಗಿರ್ತಾರೆ ಅಂತ ಅದಕ್ಕೊಂದು ಕೃಷ್ಣ ಒಂದಿಷ್ಟು 10 ಪಟ್ಟಿ ಕೊಡ್ತಾನೆ, ಹೇಗಿರ್ತದೆ ಅಂತ. ಇದೆಲ್ಲ ಮಾಡಿದ್ರೆ ನಮಗೆ ಎಂಥದ್ದು ಇಲ್ಲ. ಸ್ವರ್ಗಾಣ್ಯಪಿ ಯಶಸ್ಯಾನಿ ಮತ್ಪ್ರಿಯಾಣಿ ವ್ರತಾನಿ. ಈ ವ್ರತಗಳೆಲ್ಲ ನನಗೆ ತುಂಬಾ ಇಷ್ಟ, ಆಯ್ತಾ? ನನಗಿಷ್ಟ ಆಗತಕ್ಕಂತ ವ್ರತ ಅಂದ್ರೆ ಚೌಕಟ್ಟುಗಳನ್ನು, ರಿಸ್ಟ್ರಿಕ್ಷನ್ಸ್, ಆಚರಣೆಗಳಲ್ಲಿನ ಬೇಲಿಗಳು. ಒಂದು ದೃಷ್ಟಿಯಿಂದ ಮಾಡು ಬಿಡು ಹೇಳುವುದಕ್ಕೆ ಒಂದು ವ್ಯವಸ್ಥೆ. ನನ್ನ ಭಕ್ತರಲ್ಲಿರತಕ್ಕ ಆಚರಣೆಗಳ ವಿಶೇಷತೆಗಳು ನಾನು ಹೇಳುತ್ತೇನೆ. ಅದರಿಂದ ಅವನಿಗೆ ಸ್ವರ್ಗ ಸಿಗುತ್ತದೆ, ಮಾಡಿದ್ದರಿಂದ ಕೀರ್ತಿಶಾಲಿ ಆಗ್ತಾನೆ. ನೆನಪಿಟ್ಟು
ಈ ಲೋಕದಲ್ಲಿ ಅವನಿಗೆ ಹೆಸರು ಇದೆ, ಮುಂದಿನ ಲೋಕದಲ್ಲಿ ಅವನಿಗೆ ಅನುಕೂಲ ಇದೆ. ಆದ್ರೆ ನಾನು ಹೇಳತಕ್ಕಂಥ ನಿಯಮಗಳು, ನನ್ನ ಭಕ್ತರಲ್ಲಿರತಕ್ಕಂಥ ವಿಷಯಗಳು ಹೀಗಿದೆ ನೋಡಿ. ಹೇಳ್ತಾನೆ, ನಾಣ್ಯದ ಛಾದಯೇತ್ ವಸ್ತ್ರಂ ಮದ್ಭಕ್ತ ಜಲತಾರಣೆ. ನೀರನ್ನು ದಾಟುವಾಗ ಬೇರೆ ಬಟ್ಟೆಗಳನ್ನೆಲ್ಲ ಹಾಕಿಕೊಳ್ಳಿಕ್ಕಿಲ್ಲ. ಇದೆಯಂತದ್ದು ಮಾರಾಯ ನೋಡಿ. ಜಲತಾರಣೆ ಅಂದ್ರೆ ಸಂಸಾರ ಸಾಗರ. ಇದೆಲ್ಲ ಉಳಿದ ಕಡೆಯಲ್ಲಿ ಹೇಳುವುದು ಹಾಗೆ. ಇದು ನಾನು ನಿಮ್ಗೆ ಹೇಳಿದ ಅರ್ಥ ನೋಡಿ. ಇನ್ನೊಮ್ಮೆ ಯೋಚನೆ ಮಾಡಿ. ನಾಣ್ಯತ್ ಮತ್ತೊಂದು, ಆಚ್ಛಾದಯತ್ ವಸ್ತ್ರ ಬಟ್ಟೆಯನ್ನು, ಇನ್ನೊಂದು ಅಂತ ಅರ್ಥ ಆಗುವುದಿಲ್ಲ, ಇರ್ಲಿ. ಇನ್ನೊಂದು ಅನ್ಯತ್ ಅಂದ್ರೆ ಬೇರೆ ಅಂತ ಅರ್ಥ ಅಲ್ಲ. ಮತ್ತೊಂದು ಬಟ್ಟೆಯನ್ನು ಹೊದ್ದುಕೊಳ್ಳಿಕ್ಕಿಲ್ಲ ಯಾರು? ನನ್ನ ಭಕ್ತ. ಯಾವಾಗ? ಜಲತಾರಣೆ, ನೀರು ದಾಟುವಾಗ, ನದಿ ದಾಟುವಾಗ ಅವನು ಒಂದು ಬಟ್ಟೆಯಲ್ಲಿ ಇರಬೇಕು ಅಂತ ಕೃಷ್ಣ ಹೇಳಿದಾಗೆ. ಇದನ್ನೇ ಎಲ್ಲ ಹೇಳಿಕೊಂಡು ತಿರುಗಿದ್ದಾರೆ ಬಿಡಿ. ಗಮ್ಮತ್ತು ಅಂದ್ರೆ ಎಲ್ಲ ವೈಷ್ಣವ ಧರ್ಮಗಳು ಅಲ್ಲ. ವಿಷ್ಣುವಿನ ಭಕ್ತನಿಗೆ ನೀರು ದಾಟುವಾಗ ಒಂದು ಬಟ್ಟೆ ಇರಬೇಕು ಅಂತ ಏನು? ಎರಡಿಟ್ಟ ಪಾಪ ದಾಟಿದ್ದಂತ ಮೈ ಒರೆಸಿಕೊಳ್ಳಿಕ್ಕಾದ್ರೂ ಆಗ್ತಿತ್ತಲ್ಲ ಅವನಿಗೆ. ಚಂಡಿಯಲ್ಲಿ ಒಂದು ನಡಗಬೇಕ. ಇದಕ್ಕಿದೆ ಲಿಂಕ್ ಏನು? ಯಾರು ಹೇಳಬೇಕು ನೋಡಿ. ಅದಕ್ಕೆ ಹೇಳ್ತಾರೆ, ವಸ್ತ್ರವಿದ ಆಚ್ಛಾದನಾರ್ಥಂ. ಒಂದು ವಸ್ತ್ರ ಇರುವುದು ಯಾಕೆ? ಮೈಯನ್ನು ಹೊದಿಲಿಕ್ಕೆ ಅಲ್ವಾ? ದಟ್ ಈಸ್ ಪ್ರೊಟೆಕ್ಷನ್ ಟು, ಅದು ಪ್ರೊಟೆಕ್ಷನ್ ವಿತ್ ಯಾವುದೋ ಒಂದರ ರಕ್ಷಣೆಗೆ. ಅದು ಹೇಳ್ತಾರೆ ಮತ್ತೆ ಹೇಳುವಾಗ ಏನು ಅಂತ, ಚಳಿಗೆ ಶೀತ, ವಾತ ಆತಪ, ಗಾಳಿಗೆ ಬಿಸಿಲಿಗೆ. ಬಿಸಿಲಿಗೆ ಮೈ ಬಿಸಿ ಆಗ್ತದೆ ಅಂತ ಒಂದು ಬಟ್ಟೆ ಹೊದಿಕೆ ಬೇಕಾಗ್ತದೆ. ಚಳಿಗೆ ಚಳಿ ಆಗತ್ತೆ ಅಂತೇಳಿ ಮೈಗೆ ಒಂದು ಬಟ್ಟೆ ಹೊದಿಬೇಕಾಗತ್ತೆ. ಹಾಗೆ ಗಾಳಿಗೆ ಒಂದೊಮ್ಮೆ ಮೈಯಲ್ಲಿ ಒಂಥರ ರೋಮಾಂಚಗಳಾದಾಗಿ ಗಾಳಿಗೆ ಮೈ ಒಡ್ಡಿದಾಗ ಅದಕ್ಕೊಂದು ಚಳಿ ಇರಬಹುದು, ಗಾಳಿ ಅಥವಾ ಬಿಸಿ ಗಾಳಿ ಇರಬಹುದು. ಏನೋ ಒಂದು ಗಾಳಿ ಬಂದಾಗ ಮೈಯಲ್ಲಿ ಕೆಲವು ಧೂಳು ಕಣಗಳೆಲ್ಲ ಬೀಳುತ್ತದೆ ಹೇಳಿಕೊಂಡಾದ್ರೂ ಮುಚ್ಚಬೇಕಾಗ್ತದೆ. ಹೀಗೆ ಬಟ್ಟೆಯನ್ನು ಮುಚ್ಚಿಕೊಳ್ಳಿಕ್ಕೆ, ನಾವು ಮೈಯನ್ನು ಮುಚ್ಚಿಕೊಳ್ಳಿಕ್ಕೆ, ರಕ್ಷಣೆ ಮಾಡಲಿಕ್ಕೆ ಬಟ್ಟೆಯನ್ನು ಅವಲಂಬಿಸ್ತೇವೆ. ಅದನ್ನೇ ಆಚ್ಛಾದನ ಅಂತ, ಮುಚ್ಚುವುದು ಅಂತ ಹೇಳಿದ್ದು. ಏನೋ ಒಂದು ಮುಚ್ಚಬೇಕು, ಧೂಳು ಬೀಳದಂತೆ, ಚಳಿ ಬಾರದಂತೆ, ಬಿಸಿಲು ಕಾವು ಶಾಖ ಏರದಂತೆ. ಆಚ್ಛಾದನೆಗೆ ನಾಣ್ಯದ ಆಚ್ಛಾದೆಯ ವಸ್ತ್ರ, ಬೇರೆ ಇನ್ನೊಂದು ಹೊದಿಕೆಯನ್ನು ಹೊತ್ತುಕೊಳ್ಳಬಾರದು ಅಂತ ಹೇಳುವುದರಿಂದ. ಎಂತದಕ್ಕೆ? ಜಲತಾರಣೆ. ಅದಕ್ಕೆ ನಾನು ಹೇಳಿ, ಜಲತಾರಣ ಅಂದ್ರೆ ನೀರು ದಾಟುವುದು. ಯಾವ ನೀರು? ಸಂಸಾರ ಸಮುದ್ರ. ಸಂಸಾರ ಸಮುದ್ರವನ್ನು ದಾಟುವಲ್ಲಿ ಬೇರೆ ಒಂದು ವಸ್ತ್ರವನ್ನು ನೀನು ಹೊತ್ತುಕೊಳ್ಳಿಕ್ಕೆ ಹೋಗಬಾರದು. ಮತ್ತೆ ನಾನೇ ದಾಟಿಸುವಂತ ಗ್ಯಾರಂಟಿ ಇರಬೇಕು ನಿಮಗೆ. ಬೇರೆ ಯಾರಾದ್ರೂ ನಿನ್ನನ್ನು ಉದ್ಧಾರ ಮಾಡ್ತಾರೆ, ರಕ್ಷಿಸ್ತಾರೆ, ಹೊದಿಕೆ ಕೊಡ್ತಾರೆ ಅಂತ ಇಲ್ಲ. ಆದ್ರಿಂದ ನನ್ನನ್ನು ಹೊರತುಪಡಿಸಿದ ಇನ್ಯಾರನ್ನು ಸಹ ಸಂಸಾರ ಸಮುದ್ರದಿಂದ ದಾಟಿಸುವವರನ್ನಾಗಿ ತಿಳ್ಕೊಳ್ಬೇಡ. ಅವರಿಗೆ ಸಾಮರ್ಥ್ಯ ಇಲ್ಲ. ಇದು ಮೊದಲ ವ್ರತ ನಿನ್ನದು. ವ್ರತ ಮಾಡಲಿಕ್ಕೆ ಬಂದಾಗ ಮೊದಲಿಯನ್ನು ಕೇಳಿದ್ರೆ, ದೇವರಲ್ಲದೆ ಇನ್ಯಾರು ನನ್ನನ್ನು ಪಾರುಗಾಣಿಸುವರಿಲ್ಲ ಎನ್ನುವ ಗ್ಯಾರಂಟಿ ಬರಬೇಕು. ಮತ್ತೆ ಹೇಳ್ತಾನೆ ಕೃಷ್ಣ, ಸ್ವಸ್ಥಸ್ತು ನದಿವಾ ಸ್ವಪ್ಯೇತ್. ನಿನ್ಗೆ ಮೈ ಹುಷಾರಿಲ್ಲ, ಮನಸ್ಸು ಕೆಟ್ಟಿದೆ, ಬೇಕಾದ್ರೆ ಬಿದ್ದುಕೋ ಹಗಲಿಗೆ, ಇಲ್ಲ ಆದ್ರೆ ಹಗಲು ಮಲಗಬೇಡ. ಆರೋಗ್ಯ ಒಳ್ಳೆ ಇದ್ದವನು ಹಗಲು ಮಲಗಬಾರದು. ನಾವು ನೋಡಿದ್ದೇವೆ, ಹಗಲು ಮಲಗಿಯಲ್ಲ ಆರೋಗ್ಯ ಸರಿ ಇದ್ದಾಗ ತಲೆ ಹಾಳಾಗುತ್ತೆ. ಅದನ್ನ ಮೈ ಹುಷಾರಿಲ್ಲದಿದ್ರೆ, ತಲೆ ನೋವಾಗ್ತಾ ಇದ್ರೆ, ಇಂತಹ ಸಂದರ್ಭದಲ್ಲಿ ಹಗಲು ಮಲಗಲಿಕ್ಕೆ ಉಂಟು. ನೋಡಿ, ಹಗಲು ಮಲಗುವುದು ಒಂದು ಥೆರಪಿ. ಸಹಜವಾಗಿ ಆರೋಗ್ಯ ಉಳ್ಳವನು ಹಗಲು ಮಲಗದಿದ್ರೆ ಅವನು ಆರೋಗ್ಯವಾಗಿರುತ್ತಾನೆ. ಆರೋಗ್ಯ ಕೆಟ್ಟವನು ಹಗಲು ಮಲಗದಿದ್ರೆ ಆರೋಗ್ಯ ಕೆಟ್ಟುಕೊಳ್ಳುತ್ತಾನೆ. ನಿಮ್ಗೆ ಅರ್ಥ ಆಗಿದೆ? ಆರೋಗ್ಯ ಉಳ್ಳವನು ಹಗಲಿಗೆ ಮಲಗಿದ್ರೆ ರೋಗವಂತನಾಗ್ತಾನೆ. ರೋಗ ಇದ್ದವನು ಹಗಲು ಮಲಗದಿದ್ರೆ ಅವನು ಮತ್ತೆ ರೋಗ ಉಳಿತದೆ. ಅದಕ್ಕೋಸ್ಕರ ಅವನು ಹಗಲು ಮಲಗಿದ್ರೆ ರೋಗ ದೂರ ಆಗ್ತಾನೆ. ರೋಗ ಉಳ್ಳವನು ಹಗಲು ಮಲಗಿದ್ರೆ ನಿರೋಗಿ ಆಗ್ತಾನೆ. ನಿರೋಗಿ ಆದವನು ಹಗಲು ಮಲಗಿದ್ರೆ ರೋಗವಂತನಾಗ್ತಾನೆ. ಉಲ್ಟಾ, ಯಾರಲ್ಲಿ ಏನುಂಟು ಅದು. ಹಗಲು ಮಲಗುವುದು ಎನ್ನುವುದು ವಿಷಯ. ಅದು ಸರಿ ಇದ್ದವನು ಮಲಗಿದ್ರೆ ಹಾಳಾಗ್ತಾನೆ, ಹಾಳಿದ್ದವನು ಮಲಗಿದ್ರೆ ಸರಿ ಆಗ್ತಾನೆ. ಅಂದ್ರೆ ರೋಗಿ ಕಡ್ಡಾಯವಾಗಿ ಹಗಲು ಮಲಗಿದರೆ ರೋಗ ದೂರ ಆಗ್ತಾನೆ. ಆದ್ರಿಂದ ಕೃಷ್ಣ ಹೇಳ್ತಾನೆ, ಸ್ವಸ್ಥಸ್ತು ಅಂದ. ಸರಿ ಇದ್ದವನು ನದಿವಾ ಸ್ವಪ್ಸಿ, ಹಗಲು ಮಲಗಲಿಕ್ಕಿಲ್ಲ. ಮಧು ಮಾಂಸ ನಿವರ್ಚೆ, ಮತ್ತೆ ಹೆಂಡ ಎಲ್ಲ ಕುಡಿಬಾರದು, ಮಾಂಸ ತಿನ್ನಬಾರದು. ಕೃಷ್ಣ ಎಲ್ಲಿ ಹೇಳಿದ ಮಾಂಸ ತಿನ್ನಬಾರದು ಅಂತ ಕೆಲವರು ಕೇಳುತ್ತಾರೆ. ಅದಕ್ಕೆ ಇಲ್ಲಿ ಮಾತು ಇದೆ,
ಧರ್ಮರಾಜ ಕೇಳ್ತಾನೆ, ನಿನ್ನ ಭಕ್ತನ ರೋಲ್, ನಿನ್ನ ಭಕ್ತನ ಚರ್ಯೆ ನನಗೆ ಹೇಳು ಅಂತ. ಕೃಷ್ಣ ಹೇಳ್ತಾನೆ, ನನ್ನ ಭಕ್ತ ಮಾಂಸ ತಿನ್ನುವುದಿಲ್ಲ, ಆಯ್ತಾ, ಇನ್ನಿಮಿಷ್ಟ. ನಾನು ಕೃಷ್ಣ ಭಕ್ತ ಹೇಳಿಕೊಳ್ಳಿಕ್ಕೆ ಹೊರಡಬೇಡಿ. ಆದ್ರೆ ಇವತ್ತು ನೋಡಿ, ಇಸ್ಕಾನ್ ಕೃಷ್ಣ ಪ್ರಜ್ಞೆಯಿಂದ ಜಾಗೃತವಾದ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ, ಮೊದಲ ಓತ್ ಏನು ಕೇಳಿದ್ರೆ ಅವರದ್ದು, ಅವರು ಕೃಷ್ಣನ ಭಕ್ತರಾಗಿ ಸೇರ್ಬೇಕಾದ್ರೆ ಕಳ್ಳು ಕುಡಿಲಿಕ್ಕಿಲ್ಲ, ಮಾಂಸ ತಿನ್ಲಿಕ್ಕಿಲ್ಲ. ಇವತ್ತಿನ ಪಿರಿಯಡ್ ಅಲ್ಲಿಯೂ ಹೆಚ್ಚಿನವರ ಕ್ರಿಶ್ಚಿಯನ್ಸೇ ಇರುವುದು ಅದರಲ್ಲಿ, ಕನ್ವರ್ಟೆಡ್. ಯೋಚನೆ ಮಾಡಿ, ಫಾರಿನರ್ಸೇ ಜಾಸ್ತಿ ಅದರಲ್ಲಿ ಇರೋದು. ಫಾರಿನಲ್ಲಿ ಮತ್ತೆ ಹಿಂದೂತನವನ್ನು ಕೇಳಲಿಕ್ಕೆ ಬರಬೇಡಿ ಜಾತಿಯಿಂದ, ಅದು ದೇ ಆರ್ ನೌ ಹಿಂದೂಸ್. ಅವರು ಕೃಷ್ಣ ಭಕ್ತರು, ಇವತ್ತು ಡಿವೋಟೀಸ್ ಆಫ್ ಕೃಷ್ಣ. ಅವರು ತಮ್ಮ ಜೀವನದಲ್ಲಿ ಇದನ್ನು ಗಾಢವಾಗಿ ಅವಲಂಬಿಸಿದ್ದಾರೆ. ಕೃಷ್ಣ ಹೇಳಿದ, ನನ್ನ ಭಕ್ತರ ಲಕ್ಷಣೆಯನ್ನು ಕೇಳಿದ್ರೆ ಅವರು ಸಾರಾಯ ಹೆಂಡ ಎಲ್ಲ ಕುಡಿಯುವುದಿಲ್ಲ, ಮತ್ತೆ ಅವರು ಮಾಂಸವನ್ನು ತಿನ್ನುವುದಿಲ್ಲ, ಸಸ್ಯಾಹಾರಿಗಳು ಅಂತ ಅರ್ಥ. ಎಷ್ಟು ಕ್ಲಿಯರ್ ಕಟ್ ಆಗಿ ಹೇಳಿಬಿಟ್ರು ನೋಡಿ. ಅದು ನಾವು ಹೇಳುವುದಷ್ಟೇ, ನಾನು ದೇವರ ಭಕ್ತ ಹಾಗೆ ಹೀಗೆ ಅಂತ. ಆದ್ರೆ ಒಂದು ಆಚರಣೆಯಲ್ಲಿ ಅದು ಕಾಣುವುದಿಲ್ಲ. ನಾನು ದೇವರ ಭಕ್ತ ಅಂತ ಹೇಳಲಿಕ್ಕೆ ತೊಂದರೆ ಇಲ್ಲ, ಮೊದಲಿಗೆ ನೀನು ಮಾಂಸ ಬಿಟ್ಟಿದ್ದೇನೆ ಹೇಳಿಬಿಡು. ಮತ್ತೆ ಕೃಷ್ಣ ಹೇಳ್ತಾನೆ, ಪ್ರದಕ್ಷಿಣಂ ರಜೇತ್ ವಿಪ್ರಾನ್ ಗಾಮ್ ಅಶ್ವತ್ಥಂ ಉತಾಶನಂ. ಎಲ್ಲಿಯಾದ್ರೂ ಹೇಗಾದ್ರೂ ಹೋಗ್ತಾ ಇರುವಾಗ ಎಲ್ಲಿಯಾದ್ರೆ ಪ್ರದಕ್ಷಿಣೆಯಾಗಿ ಹೋಗ್ಬೇಕು. ಏನನ್ನು, ಎಲ್ಲಿಯಾದ್ರೂ ಒಳ್ಳೆ ತಿಳಿದವರು ಸಿಕ್ಕಿದ್ರೆ, ಜ್ಞಾನಿಗಳು ಬರ್ತಾ ಇದ್ರೆ, ಉತ್ತಮ ಜಾತಿಯವರು ನಿಂತರೆ, ಅವರ ಸಂದರ್ಭದಲ್ಲಿ ಅವರ ಎದುರಲ್ಲಿ ಅವರು ಬಂದಾಗ ನೀನವರಿಗೆ ನಿನ್ನ ಎಡದಿಂದ ಹೋಗು. ಅವರು ಯಾವ ಮುಖ್ಯ ಇರ್ತಾರೆ ಯಾರಿಗೂ ಗೊತ್ತು, ನಾನು ಅವರ ಎಡೆ ಹೇಳುದು ಹೇಗೆ. ನಿನ್ನ ಅವರನ್ನು ಬಲಕ್ಕೆ ಮಾಡಿಕೊಂಡು ನೀನು ಹೋಗು, ಪ್ರದಕ್ಷಿಣೆ ಆಗ್ಬೇಕು. ಎಲ್ಲಿಗೆ ಹೋಗುವಾಗಲೂ ಯಾರಾದ್ರೂ ಒಳ್ಳೆಯವರು ಸಿಕ್ಕಿದ್ರೆ ಅವರನ್ನು ಅಡ್ಡಕ್ಕೆ ಹೋಗಬೇಡ, ಅವರನ್ನು ಪ್ರದಕ್ಷಿಣೆಯಾಗಿ ಮಾಡಿಕೊಂಡು. ಮತ್ತೆ ದನವನ್ನು ಕಂಡ್ರು ಹಾಗೆ, ಎಷ್ಟೋ ಕಡೆಯಲ್ಲಿ ದನ ಇರ್ತದೆ ಮೇಯ್ದುಕೊಂಡೆಲ್ಲ, ಆಗ ದನದ ನಮಗೆ ಪಕ್ಕಕ್ಕೆ ಹೋಗ್ಲಿಕ್ಕೆ ಇರ್ತದೆ, ಬಲವದಿಯಲ್ಲಿ ಪಕ್ಕದಲ್ಲೇ ನಮ್ಮದು ಜಾಗ, ತಾಣ, ಊರು, ದೇಶ, ರಸ್ತೆ ಎಲ್ಲ. ಆದ್ರೆ ದನ ಅಲ್ಲಿದೆ ಅಂದ್ರೆ ಅದರ ಅಪ್ರದಕ್ಷಿಣೆಯಾಗಿ ಹೋಗ್ಲಿಕ್ಕೆ ಹೋಗ್ಬೇಡ, ಹತ್ತಿರ ಅದು ಸುತ್ತಾಗಿ ಹೋಗುವ, ಪ್ರದಕ್ಷಿಣೆಯಾಗಿ ಹೋಗು ದನಕ್ಕೆ. ಅಶ್ವತ್ಥ ಮರ ಇದ್ರೆ ಒಂದೊಮ್ಮೆ ಅಲ್ಲಿ ಅಶ್ವತ್ಥ ಮರ ಕಂಡ್ರೆ ಅದಕ್ಕೂ ಹಾಗೆ, ಅದನ್ನು ಎಡದಲ್ಲಿ ಮಾಡಿಕೊಂಡು ಹೋಗ್ಬೇಕು, ಅದಕ್ಕೆ ಪ್ರದಕ್ಷಿಣೆಯಾಗಿ ಹೋಗು. ಬೆಂಕಿ, ಒಲೆ, ಅಡುಗೆ, ಯಜ್ಞ, ಹೋಮ, ಹವನ, ವೈಶ್ವದೇವ ಏನಾದ್ರೂ ಅಗ್ನಿ ಕಾರ್ಯಗಳು ನಡೀತಿದ್ರೆ ಅದು ನಿನ್ನ ಬಲಕ್ಕೆ ಬರಲಿ, ನಿನ್ನದ್ರ ಎಡದಿಂದ ಹೋಗ್ಲಿಕ್ಕೆ. ಇವುಗಳನ್ನೆಲ್ಲ ಅಪಚಾರ ಮಾಡದಂತೆ ಗೌರವಿಸಿಕೊಂಡು ಹೋಗುವಂತೆ ಉಂಟು ಅಂತ ಹೇಳ್ತಾನೆ. ಯಾಕೆ, ಇವೆಲ್ಲ ದೇವರ ಪ್ರತೀಕಗಳು ಏನು ನೆಲೆಯಲ್ಲಿ ನಮಗೆ ಗೊತ್ತಿದೆ ಪ್ರತೀಕಗಳು ಹೇಗೆ ಏನು ಅಂತ. ಬ್ರಾಹ್ಮಣನಾಗ್ಲಿ, ಗೋವಾಗ್ಲಿ, ಅಶ್ವತ್ಥ ವಿಭೂತಿ ರೂಪ ಇದ್ದದ್ದಾಗಲಿ, ಅಗ್ನಿ ಆಗಲಿ, ದೇವತೆಗಳಲ್ಲಿ ಪ್ರಧಾನನಾದವನು ಅಂದ್ರೆ ಆರಂಭದಲ್ಲಿ ಅನ್ನೋ ನೆಲೆಯಲ್ಲಿ ಹುತಾಶನ, ಹೀಗೆ ಬಹಳ ಸುಂದರವಾಗಿ ಕೃಷ್ಣ ಅವರಲ್ಲಿ ಇರಬೇಕಾಗಿರ್ತಕ್ಕ ಕೆಲವು ಲಕ್ಷಣಗಳನ್ನು, ಪದ್ಧತಿಗಳನ್ನು. ದಾವೇತ್ ಪತಿತೇ ವರ್ಷೆ, ಬೀಳುತ್ತಿರುವ ಮಳೆಯಲ್ಲಿ ಬಟ್ಟೆ ಒಗಿಲಿಕ್ಕಿಲ್ಲಂತೆ. ಯಾರು ಓಡ್ಲಿಕ್ಕಿಲ್ಲ ಮಾಡಿಬಿಟ್ಟಿದ್ದಾರೆ, ಓಡುವುದು ಬಿಡಿ. ಬಟ್ಟೆಗಳನ್ನು ಮೇಲಿನ ನೀರಿನಲ್ಲಿ ಒದ್ದೆ ಮಾಡಿ, ನಾವು ಹೇಗೂ ಒದ್ದೆ ಆಗಿದ್ದೀವಿ, ಅಲ್ಲಿಗೆ ಸೋಪ್ ಹಚ್ಚಿ ಬಿಡುವುದು, ಅಲ್ಲೇ ಕ್ಲೀನ್ ಮಾಡ, ಅದೆಲ್ಲ ಮಾಡಬೇಡ ಅಂತ. ಬಿದ್ದ ನೀರಿನಲ್ಲಿ ಬಟ್ಟೆ ನೆನೆಸುವ ಕೆಲಸ ಎಲ್ಲ ಮಾಡಬಾರ್ದು. ನೀವು ಯಾಕೆ ಕೇಳುವುದಿಲ್ಲ? ನಿಮಗೆ ಕಿವಿಯಲ್ಲಿ ಹೇಳಿದ್ದು ಕೇಳುವುದೂ ಇಲ್ಲ, ಅದಕ್ಕೇನು ಮಾಡುವ? ನಮಗೆ ಇವತ್ತು ಯಾಕೆ ಕೇಳಿದ್ರೆ ಹೇಳುವವರಿಲ್ಲ, ಅದು ನನಗೆ ಗೊತ್ತಿಲ್ಲ ನಾನು ಹೇಳಿಬಿಟ್ರೆ ಅದು ಸತ್ಯವೇ? ಮೇಲಿನಿಂದ ಬೀರತಕ್ಕಂತ ನೀರುಗಳು ಆಕಾಶಗಂಗೆ ಇರುವಾಗ ವಿಷ್ಣುವದಿ, ಅದು ಕೆರೆಗೆ, ಬಾವಿಗೆ, ನೆಲಕ್ಕೆ ಬಿದ್ದು ತೀರ್ಥವಾಗಲಿಕ್ಕೆ ಉಂಟು. ನೀವೊಂದೊಮ್ಮೆ ಬೀಳುತ್ತಿರುವ ಮಳೆಯಲ್ಲಿ ನಿಮ್ಮ ಹೊಟ್ಟೆ ತೊಯ್ದರೆ ಆ ನೀರು ಸೇರಿಕೊಂಡು ಹೋಗುವಾಗ ಅದು ತೀರ್ಥಕ್ಕೆ ಸೇರಿಕೊಂಡ್ರೆ ಎಷ್ಟು ಅಪಚಾರ ಆಗುತ್ತೆ ಯೋಚನೆ ಮಾಡಿ ಒಮ್ಮೆ. ಒಂದಂಶ, ನೀವು ಮೈ ತೊಳೆದುಕೊಂಡದ್ದು, ನೀವು ಬಟ್ಟೆ ತೊಳೆದುಕೊಂಡದ್ದು, ಆ ನೀರದು ಒಟ್ಟಾಗುವಂಥದ್ದು, ಅದು ಹೋಗುವುದು ದಾರಿಯಲ್ಲೇ ಇರಲಿ, ಸೇರುವುದು ದೊಡ್ಡ ಹೊಂಡಕ್ಕೆ, ಅಲ್ಲಿಂದ ನದಿಗೆ, ಅಲ್ಲಿಂದ ಸಮುದ್ರಕ್ಕೆ, ಪರಂಪರೆಯಾಗಿ ನಿಮ್ಮ ಅನ್ಯಾಯ ಹೋಗ್ತದೆ, ಬೇಡ. ಒಂದಂಶ. ಎರಡನೇದ್ದು, ಬೀಳುತ್ತಿರುವ ನೀರಿನಲ್ಲಿ ಇರತಕ್ಕಂತಹ ಎಲ್ಲ ತೀರ್ಥಗಳ ಚಿಂತನೆಗಾಗಿ ಅದು ನೆಲಕ್ಕೆ ಬೀಳುವುದು ತೀರ್ಥ ಆಗಲಿಕ್ಕೆ, ಅದನ್ನು ಕಮ್ಮಿ ಕೆಲಸಕ್ಕೆ ಉಪಯೋಗಿಸಬೇಡ, ದೊಡ್ಡ ಐಟಮ್ ಅದು. ಈಗ
ಶಿವನ ತಲೆಯಿಂದ ಗಂಗೆ ಧುಮುಕಿದಳು ಹೇಳಿಕೊಂಡಾಗ ಅದನ್ನು ನಾವು ಪಾತ್ರೆ ಹಿಡಿದು ಕುಡಿಬೇಕು, ತೀರ್ಥವಾಗಿ ಸ್ನಾನಕ್ಕೆ ಉಪಯೋಗಿಸುವ ಹೊರಟು ಅತ್ಯಂತ ನೀಚವಾದ ಬಟ್ಟೆ ಒಗಿಲಿಕ್ಕೆ ಮಾಡಿಕೊಂಡ್ರೆ. ಬಟ್ಟೆ ಒಗೆಯುವುದು ಅಂದ್ರೆ ಅದೊಂದು ಸಣ್ಣ ಸಂಗತಿ ಅಲ್ಲ. ಶಾಸ್ತ್ರದಲ್ಲಿ ನೋಡಿದ್ರೆ ಒಣಗಿದ ಬಟ್ಟೆ ಆಗಬೇಕು, ಒಗೆದ ಬಟ್ಟೆ ಆಗಬೇಕು. ಅವರೆಲ್ಲ ಹೇಳಲಿಕ್ಕೆ ಕಾರಣ ಬಟ್ಟೆ ಬಟ್ಟೆ ಉಡುವುದು ಎನ್ನುವುದೇ ಒಂದು ನಾನು ಬರೆದಿದ್ದೇನೆ ಸಂಧ್ಯಾ ಸಮೀಕ್ಷೆಯಲ್ಲಿ. ದೇಹ ಯಾರದ್ದು ಮಲಿನವೇ, 9 ದ್ವಾರಗಳಿಂದ ಮಲ ಡಿಸ್ಚಾರ್ಜ್ ಆಗ್ತಾನೆ ಇರ್ತದೆ. ಹೀಗಾಗಿ ಬಟ್ಟೆ ಒಗೆಯುವುದು ಅಂದ ತಕ್ಷಣ ಒನ್ಸ್ ಯೂಸ್ಡ್ ಮತ್ತೆ ಮಲಿನ ಅಂತ ಅರ್ಥ. ಕೊಳೆ ಅಂದ್ರೆ ಅರ್ಥ ಅಲ್ಲ, ನಿಮ್ಗೆ ಗೊತ್ತಿರೋದಕ್ಕೆ ನಾನು ಮಲಿನ ಶಬ್ದ ಹಾಕಿದ್ದು. ಏನು ಕಲೆ ಆಗ್ಲಿಲ್ಲ, ಕೊಳೆ ಆಗ್ಲಿಲ್ಲ ಹೇಳಬೇಡಿ. ಉಟ್ಕೊಂಡಿದ್ದೀರಾ, ಮೈಗೆ ಹಾಕಿದ್ದೀರಾ, ಸರಿ, ಹಾಗಾದ್ರೆ ಏನೋ ಒಂದು ಆಗಿದೆ, ಏನು ಮಲಿನ ಆಗಿದೆ. ನೀವು ಕಣ್ಣು ಒರೆಸಿರಬಹುದು. ನೀವು ಅಬ್ಸರ್ವ್ ಮಾಡಿ, ಎಷ್ಟೋ ಜನ ಇಡೀ ದಿನದಲ್ಲಿ ಸುಮಾರಾಗಿ ಹೆಚ್ಚು ಇಂದ್ರಿಯಗಳು ಮುಟ್ಟುವುದು ಅಂದ್ರೆ ಕಣ್ಣು ಮತ್ತೆ ತಲೆ. ಹಾಗಾಗಿ ತಲೆ ಮುಟ್ಟಿಕೊಂಡು ಅದರಲ್ಲಿ ಏನೋ ಇರ್ತದೆ, ದಾರಿಯಲ್ಲಿ ಬರತಕ್ಕ ಕ್ರಿಮಿಕೀಟಗಳು ಎಲ್ಲ ಅಂಟಿಕೊಂಡಿರಬಹುದು. ಒಂದು ಶುದ್ಧವಾದ ಕೆಲವೊಮ್ಮೆ ಎಣ್ಣೆ ಹಾಕಿದಾಗ ತುಂಬಾ ಪ್ರಾಣಿಗಳು ಅದರ ಮೇಲೆ ಅಟ್ಯಾಕ್ ಮಾಡಿಕೊಂಡು ಅಲ್ಲೇ ಅಂಟಿ ಹೋಗಿರ್ತವೆ. ಹಾಗಾಗಿ ಮೈಯಲ್ಲಿ ಹಾಕಿದ ತಕ್ಷಣ ಬಟ್ಟೆ, ಮೈಯಲ್ಲಿ ಬರತಕ್ಕ ಬೆವರುಗಳು, ಅದು ಒಂದು ದೊಡ್ಡ ಮಲಿನ ಕೇಂದ್ರಗಳಿದ್ದಾಗೆ. ಕಣ್ಣು ಒರೆಸುವ ಬಗೆ, ಬಾಯಿಯಲ್ಲಿ ಲಾಲಾರಸಗಳು, ಕಿವಿ ಮತ್ತೆ ಕೈಕಾಲು ಒರೆಸಿದ ಲೆಕ್ಕ, ಇವೆಲ್ಲ ಇರ್ಲಿಕ್ಕೆ ಹೋಗಿ ಹೇಳುತ್ತಾನೆ. ಬೇಡ, ನೀನು ಹಾಗೆಲ್ಲ ಮಾಡಬೇಡ. ಮಳೆ ಬರುವಾಗೆಲ್ಲ ಬಟ್ಟೆ ಒಗೆಯುವುದು, ಓಡಿ ಹೋಗುದು, ಮೈ ತೊಳ್ಕೊಳ್ಳುವುದು ಎಲ್ಲ ನಡೆಸಲಿಕ್ಕಿಲ್ಲ ಅಂತ ಹೇಳಿ ಬಹಳ ಚಂದವಾಗಿ ನೀರನ್ನು ದೂಡುವುದು, ಬಡಿಯುವುದು, ಆಡುವುದು ಇಲ್ಲ. ಅದನ್ನು ಸಂತೋಷದಲ್ಲಿ ಭೂಮಿ ತಾಯಿ ಕರಿತಾ ಇರ್ತಾಳೆ, ಉಪಯೋಗಿಸಿಕೊಳ್ತಾಳೆ, ಕುಡಿತಾ ಇರ್ತಾಳೆ. ಮತ್ತೆ ಹಚ್ಚ ಹಸನಾದ ಪೈರುಗಳನ್ನು ನಮಗೆ ನೀಡ್ತಾ ಇರ್ತಾಳೆ. ಹಾಗಾಗಿ ಭೂಮಿಗೆ ಬೀಳುವ ತೀರ್ಥವನ್ನು ನೀನು ತಲೆ ಕೊಟ್ಟು ಹಾಳು ಮಾಡ್ಲಿಕ್ಕೆ ಹೋಗಬೇಡ. ನ ವರ್ಷಧಾರಾಸು ಅಚಾಮೇತ್, ಆಚಮನೆಗೆ ಬೀಳುವ ನೀರಾಗುವುದಿಲ್ಲ. ಹಂಚಿನಿಂದ ಇಳಿಯುವುದು, ಮಾಡಿನಿಂದ ಇಳಿಯುವುದು ಅದೆಲ್ಲ ನಡೆಯುವುದಿಲ್ಲ. ಸುಲಭ ಆಯ್ತು, ಅಲ್ಲೇ ಹಿಡಿದು ಆಚಮನೆ ಮಾಡಿ ಬಿಡುವ, ಅಲ್ಲೇ ಪರಿಷೇಕಕ್ಕೆ ಆಗಿ ಬಿಡ್ತು, ಬಾವಿ ಒಳಗೆ ಹೋಗುದು ಉಳಿಯಿತು, ಆಗುವುದಿಲ್ಲ ಅಂತ ಹೇಳಿದ. ಅದು ನಮಗೊತ್ತು, ಮಾಡಿನ ಮೇಲೆ ಬಂದದ್ದು, ಮಾಡಿನಲ್ಲಿ ಕ್ರಿಮಿಕೀಟಗಳಿರಬಹುದು, ಅವುಗಳ ಒಂದಕ್ಕೆರಡೆಗಳು ಸೇರಿರಬಹುದು ಅಂತೇಳಿ ನಾವು ಶುದ್ಧತೆ ದೃಷ್ಟಿಯಿಂದ ಯೋಚನೆ ಮಾಡಬಹುದು. ಆಕಾಶದಿಂದ ಬೀಳುವಾಗಲೂ ಪರಿಸರದಲ್ಲಿ ಧೂಳುಗಳಿರ್ತಾವೆ. ವೈಜ್ಞಾನಿಕವಾಗಿ ಮಾತಾಡಿದ್ರೆ ಅವುಗಳನ್ನು ಪಾಸ್ ಮಾಡಿ ಬರಿದ್ರು ಆ ನೀರಿನಲ್ಲಿ ಗಲೀಜುಂಟು. ಏನೇನು ಹೇಳುವ, ಅದೇ ನೀರು ಬಾವಿಯಲ್ಲಿ ಅಂತ ನೀವು ಕೇಳಬಹುದು. ಬಾವಿಯಲ್ಲಿ ನಾಳೆ ಆಗುವುದು, ಫಿಲ್ಟರ್ ಆಗ್ತದೆ. ಮಳೆಯ ನೀರು ಕೆಳಗೆ ಬಿದ್ದಾಗ ಅದರ ಜೊತೆಯಲ್ಲಿ ಆಯಿಲ್ ಕಂಟೆಂಟ್ಸ್ ಇರ್ತದೆ, ಬ್ಯಾಕ್ಟೀರಿಯಾಸ್ಗಳು ಇರ್ತವೆ, ಸೂರ್ಯನ ಕಿರಣ ತಾಗಿ ಸಾಯದೇ ಇರತಕ್ಕ ಪ್ರಾಣಿಗಳು ಸೇರಿರ್ತವೆ. ನೇರ ನಮ್ಮ ಮನೆ ನನ್ನ ತಲೆ ಮೈಯನ್ನೆಲ್ಲ ಸೇರಿಸಿಕೊಳ್ಳಬಾರದು. ಅದರಲ್ಲೇ ಛತ್ರಿ ಹಿಡಿಯುವುದು, ಬಟ್ಟೆ ಹಾಕೊಳ್ಳುವುದು, ಟೊಪ್ಪಿ ಇಟ್ಕೊಳ್ಳುವುದು ಎಲ್ಲ ಮಾಡುವುದು ಅವುಗಳಿಂದ ಪ್ರೊಟೆಕ್ಷನ್ಗಾಗಿ. ಹೀಗೆ ಬಹಳ ಅನೇಕ ಅರ್ಥಗಳಲ್ಲಿ ಆಚಮನೆ ಮಾಡ್ಲಿಕ್ಕೆ ಆಗುವುದಿಲ್ಲ, ಜಪ ಮಾಡ್ಲಿಕ್ಕೆ ಆಗುವುದಿಲ್ಲ. ನೇರ ಹಿಡಿಯುವ ನೀರನ್ನು ಕೆಲವು ಥೆರಪಿಗಳಿಗೆ ಬಳಸ್ತಾರಲ್ಲ ಅಂತ ನೀವು ಕೇಳಬಹುದು. ಆಕಾಶ ನೀರು ಅಂತ ಹೆಸರು ಬೇಕು, ಹೌದು. ಆ ಥೆರಪಿ ಬಳಸುವುದರಲ್ಲಿಯೂ ಅದನ್ನು ಕ್ಲೀನ್ ಮಾಡಲಿಕ್ಕೆ ಉಂಟು. ಮತ್ತೆ ಅದು ಕೆಳಗೆ ಇಳಿತದೆ. ಅದರಲ್ಲಿ ಹೇಳಿದಲ್ಲ, ಧೂಳಿನ ಕಣಗಳು, ಹೊಗೆಯ ಆಮ್ಲಗಳ ಕಥೆಗಳು ಸೇರಿರಬಹುದು ಅಂತ ಅಂದು ಕೃಷ್ಣ ಹೇಳಿಬಿಟ್ಟ. ಬೀಳುತ್ತಿರುವ ಮತ್ತೊಂದು ವಿಷಯ ಉಂಟು, ಎಷ್ಟು ಆತಪ ವರ್ಷೇಣ ಅಂತ ಹೇಳಿಕೊಂಡು ಅನೇಕ ಬಗೆಯ ಸ್ನಾನಗಳಲ್ಲಿ ಅದನ್ನು ನಾನು ಬರೆದಿದ್ದೇನೆ, ಮೀಯುವುದನ್ನು ಬರೆದಿದ್ದೇನೆ. ಬಿಸಿಲು ಬಂದಾಗ ಮಳೆ ಬಂದ್ರೆ ಅದೊಂದು ವಿಶೇಷ, ಗಂಗೆ ಬಂದಲು ಅಂತ ಅರ್ಥ ಅಂತ. ಅಷ್ಟೇ ವಿಷಯ. ಆವತ್ತಿಗೆ ಸ್ನಾನ ಮಾಡಿ ಅನ್ನೋದು ಒಂದು ನಮೂನೆ. 10 ಪ್ರಕಾರಗಳಲ್ಲಿ ಸ್ನಾನದಲ್ಲಿ ಅದೊಂದು ಪ್ರಕಾರ, ದಿವ್ಯ ಸ್ನಾನ ಅಂತ ಅದಕ್ಕೆ ಹೆಸರು. ಅದನ್ನು ನಾನು ಸಂಧ್ಯಾ ಸಮೀಕ್ಷೆ ಸ್ನಾನದ ವಿಷಯದಲ್ಲಿ ಬರೆದಿದ್ದೇನೆ. ಇದು ಸ್ನಾನಕ್ಕೆ ಮಾತ್ರ, ಬಟ್ಟೆ ಒಗಿಲಿಕ್ಕೆ, ಮೈ ತಿಕ್ಕುಕೊಳ್ಳಿಕ್ಕೆಲ್ಲ ಆಗುವುದಿಲ್ಲ. ತೀರ್ಥ ಬೀಳುತ್ತಾ ಇದೆ, ಬಿಸಿಲು ಇದೆ, ಬಿಸಿಲಿನ ಜೊತೆಯಲ್ಲಿ ನೀರು ಬರ್ತಾ ಇದ್ರೆ ಅದು ಗಂಗೆ ಬಂದಾಗ ಹೇಳಿಕೊಂಡು ಸಂತೋಷ ಪಡಲಿಕ್ಕೆ ಉಂಟು ಹೊರತು ಅದರಿಂದ ನೀವು ಮೈಲಿಗೆ ಆಗ್ಲಿಲ್ವೋ, ನೀರು ಹೋಗ್ಲಿಲ್ವೋ. ಸ್ನಾನವನ್ನು ಬಳಸುವುದಷ್ಟೇ ಹೊರತು ಇಡೀ ದಿನ ಅಂಗಳದಲ್ಲಿ ಕೂತು ಮಳೆ ಮುಗಿಯುವವರೆಗೆ ಈ ಸಿನಿಮಾ ಶೋ ಅವರು ಮಾಡಿದ ರೀತಿಯಲ್ಲಿ ಅಲ್ಲ. ಅವರು ಕೃತಕ ಮಳೆ ಮಾಡ್ತಾರೆ ಬಿಡಿ, ಅದಲ್ಲ. ಅದನ್ನು ಮಾಡಬಾರದು ಕೃಷ್ಣ ಅಂತ. ತೀರ್ಥ ಸ್ನಾನಕ್ಕಾಗಿ ಇದು ಒಂದು ಅನೇಕ ಬಗೆಯ ಸ್ನಾನದಲ್ಲಿ ಒಂದು ಬಗೆ ಅಷ್ಟಕ್ಕೆ. ಇಲ್ಲ ಸರೋವರದಲ್ಲಿ ಮೀಯುವುದನ್ನು ಒಪ್ಪುವುದಿಲ್ವಾ ದೇವರು? ಒಪ್ತಾನೆ. ಮೊಳಗಿ ಮೀಯುವುದನ್ನು ಹಾಳು ಹೇಳುವುದಿಲ್ಲ. ಆದ್ರೂ ಹೊರಗೆ ಕಾಲು ತೊಳೆದು ಬನ್ನಿ ಅಂತ ಹೇಳಿಕೊಂಡಿದ್ದ. ಸೀದಾ ಮೊದಲೇ ಹೋಗಿ ಮೈ ತಿಕ್ಕಬೇಕು ಅಂತ ಹೇಳಿಬಿಟ್ಟಿದ್ದ, ತಿಕ್ಕಬಾರದು ಅಂತ.
ಅಂದ್ರೆ ನೀರಿನ ಶುದ್ಧತೆ ನೆಲೆಯಲ್ಲಿ ಇದು ವಾಕ್ಯಕ್ಕೆ ಅರ್ಥ ಬರಬೇಕು. ನೇರ ಕಂಟೆಸ್ಟ್, ನೇರ ವಿಷಯವನ್ನು ಮಾತಾಡ್ಲಿಕ್ಕೆ ಆಗುವುದಿಲ್ಲ. ಮತ್ತು ಹೇಳ್ತಾನೆ ಕೃಷ್ಣ, ನಾಗರಭಿಕ್ಷಾಂಚ ಲೋಪಯೇತ್. ಯಾರಾದ್ರೂ ಬಂದ್ರೆ ತಿನ್ನೋ ಮುಂಚೆ ಅವರಿಗೊಂದು ತುತ್ತು ಕೊಡುವುದನ್ನು ಬಿಟ್ಟು ಕೊಡಬಾರದು. ನನ್ನ ಭಕ್ತನ ಕೆಲಸ ಏನು ಕೇಳಿದ್ರೆ, ನಾನು ಯಾರ ರೂಪದಲ್ಲಿ ಎಲ್ಲಿಯೂ ಯಾವತ್ತು ಬರಬಹುದು ಅಂತ ಅವನ ತಲೆಯಲ್ಲಿ ಇರಬೇಕು. ತಿನ್ನುವ ಮುಂಚೆ ಒಂದು ತುತ್ತನ್ನು ಮೊದಲಿಗೆ ಅಂತೇಳಿ ಒಬ್ಬ ಯತಿಗೋ, ಯೋಗ್ಯನಿಗೋ, ಬಯಸಿದವನಿಗೋ, ಬಂದವನಿಗೋ ಕೊಡುವುದನ್ನು ಮಾಡ್ಬೇಕು. ಈಗ ಬರದೇ ಇರುವುದರಿಂದ ಏನ್ ಮಾಡ್ಲಿಕ್ಕೆ ಬರುವುದಿಲ್ಲ. ಆದ್ರೆ ಅಗ್ರವೇಕ್ಷೆ, ತಿನ್ನಕ್ಕಿಂತ ಮೊದಲಿನ ಕೊಡುವ ವ್ಯವಸ್ಥೆಯಲ್ಲಿ ಕೆಲವರಿಗೆ ತಿನ್ನಕ್ಕಿಂತ ತಾನು ತಿನ್ನುವ ಮುಂಚೆ ಇನ್ನೊಬ್ಬರಿಗೆ ಕೊಡುವುದು ಅಂದ್ರೆ ಏನು? ಇನ್ನೊಬ್ಬರಿಗೆ ಕೊಟ್ಟಂತ ತಾನು ತಿನ್ನುವ ಏನೋ ಮೂಲಕ ಉಚ್ಚೇಷ್ಟ ಆಗುವುದಿಲ್ವಾ? ನಾನು ದೊಡ್ಡವಲ್ವ, ಯಜಮಾನ ಅಲ್ವಾ ಅಂತ. ಯಜ್ಞಶಿಷ್ಟ ಆಸಿನಸ್ತಂತ ಮುಚ್ಚಂತೆ ಸರ್ವ ಕಿಲ್ಬಿಷೇ ಕೃಷ್ಣ ಹೇಳಿದ. ಅದಕ್ಕೆ ಯಜ್ಞಶೇಷವನ್ನು ಉಣ್ಣುವವನೇ ಪರಮ ಪವಿತ್ರನಾಗ್ತಾನೆ. ಅತಿಥಿ ನಮಗೆ ಕೊಡಲ್ಪಟ್ರೆ ಅವನು ಅತಿಥಿ ಯಜ್ಞ ಮಾಡಿದ ಹಾಗೆ ನಮಗೆ. ಆದ್ರಿಂದ ಕೊಟ್ಟು ತಿನ್ನು, ಕೊಟ್ಟು ತಿನ್ನುವವ ನನ್ನ ಭಕ್ತ ಅಂತ ಬೇಡಿದ ಕೃಷ್ಣ ಹೇಳಿದ. ಪ್ರತ್ಯಕ್ಷ ಲವಣಂ ನಾದ್ಯಾತ್, ಉಪ್ಪು ನೇರ ತಿನ್ಬೇಡ ಅಂತಾನೆ ಕೃಷ್ಣ. ಕೇವಲ ಉಪ್ಪು ತಿನ್ಲಿಕ್ಕಿಲ್ಲ, ಉಪ್ಪು ಪದಾರ್ಥದೊಟ್ಟಿಗೆ ಸರಿ ಅಷ್ಟೇ. ನೀವು ಯಾವುದಕ್ಕೂ ಬೇಕಾದ್ರೆ ಉಪ್ಪು ಹಾಕೊಳ್ಳಿ, ಉಪ್ಪಿನಕಾಯಿಗೆ ಹಾಕೊಳ್ಳಿ, ಕೂಸಂಬರಿಗೆ ಹಾಕೊಳ್ಳಿ, ಗೊಜ್ಜಿ ಹಾಕೊಳ್ಳಿ, ಪಲ್ಯಕ್ಕೆ ಹಾಕೊಳ್ಳಿ, ತೊವೆ ಹಾಕೊಳ್ಳಿ, ಸಾರಿ ಹಾಕೊಳ್ಳಿ, ಅಥವಾ ಹೋಳಿಗೆ ಹಾಕೊಳ್ಳಿ, ಮೊಸರಿಗೂ ಹಾಕೊಳ್ಳಿ, ಚಿತ್ರಾನ್ನಕ್ಕೂ ಹಾಕೊಳ್ಳಿ, ಯಾವುದಕ್ಕೂ ಆಯಾಸಕ್ಕೂ ಬೇಕಾದ್ರೂ ಉಪ್ಪು ಹಾಕಿಕೊಂಡು ನೆಕ್ಕಿ. ಕೃಷ್ಣ ಹೇಳ್ತಾನೆ, ಪ್ರತ್ಯಕ್ಷ ಲವಣಂ ನಾದ್ಯ, ಡೈರೆಕ್ಟ್ ಉಪ್ಪನ್ನು ಬಾಯಿ ಹಾಕೊಳ್ಳಬಾರದು. ಹಾಗೆ ಲವಣ ಕೃಷ್ಣನಿಗೆ ಭಾರಿ ಇಷ್ಟ. ಲವಣ ದಾನ ಇದೆ, ಆದ್ರಿಂದ ಪ್ರತ್ಯಕ್ಷ ಲವಣ ತಿನ್ಲಿಕ್ಕಿಲ್ಲ. ಆದ್ರಿಂದ ಪ್ರತ್ಯಕ್ಷ ಲವಣ ದಾನದಲ್ಲಿ ಅಷ್ಟೇನು ಹೆಚ್ಚು ಪ್ರಾಶಸ್ತ್ಯವನ್ನು ಪಡೆಯಲಿಲ್ಲ. ಬೇಸರ ಆಗತ್ತೆ ಕೆಲವರಿಗೆ, ದುಡ್ಡು ಕೊಟ್ಟೆ ತಗೊಳ್ತಾರೆ ಉಪ್ಪನ್ನು. ಉಪ್ಪು ದಾನ ಇದೆ, ಲವಣ ದಾನ ಪಿತೃಮೇಧದಲ್ಲಿ ಇದೆ, ದೇವರ ಕಡೆಯಿಂದಲೇ ಹುಟ್ಟಿ ಬಂದದ್ದು ಹೇಳಿಕೊಡೋದಕ್ಕೆ ಮಾತು ಬರ್ತದೆ. ಗರುಡ ಪುರಾಣದನ್ನು ಹೈಲೈಟ್ ಮಾಡಿದೆ. ಆದ್ರೆ ನೇರ ಉಪ್ಪನ್ನು ಬಾಯಿ ಹಾಕ್ಲಿಕ್ಕಿಲ್ಲ, ಸಕ್ಕರೆ ಬಾಯಿ ಹಾಕಿದ ಹಾಗೆ ಉಪ್ಪನ್ನು ತಿನ್ಲಿಕ್ಕೆ. ಪ್ರತ್ಯಕ್ಷ ಲವಣಂ ನಾದ್ಯ ಗ್ರಾಸ ಮುಷ್ಟಿಂ. ಮತ್ತೆ ಹೇಳ್ತಾನೆ, ಇನ್ನು ತಿನ್ಲಿಕ್ಕಿಲ್ಲದೆ ಇರೋ ಸಂಗತಿಯಲ್ಲಿ ಮತ್ತೆರಡುಂಟು. ಶೋಭಾಂಜನ ಕಲಂಜನಂ ಅಂತ. ಶೋಭಾಂಜನ ಅಂದ್ರೆ ವಾದಿರಾಜರು ಹೇಳ್ತಾರೆ ನುಗ್ಗೆ, ನುಗ್ಗೆ ಕೋಡು, ನುಗ್ಗೆಕಾಯಿ, ಅದು ತಿನ್ನಬಾರದು ಅಂತ. ಉಪ್ಪು ತಿನ್ನಬಾರದಿದ್ದಾಗೆ ನುಗ್ಗೆಕಾಯಿ ತಿನ್ಲಿಕ್ಕಿಲ್ಲ. ಉದ್ದನೆದ್ದು ನುಗ್ಗೆ ಕೋಡು ಇದೆ, ಅದನ್ನು ತಿನ್ಲಿಕ್ಕಿಲ್ಲ ಅಂತಾನೆ. ಇನ್ನೊಂದು ನಕಲಂಜಂ ಭಕ್ಷಯಿತ ಅಂತ, ಲಾಂಬು, ಮಶ್ರೂಮ್ ತಿನ್ಲಿಕ್ಕಿಲ್ಲ ಅಂದಿದ್ದಾನೆ. ಅದು ಪ್ರಾಣಿ, ವಾಸ್ತವವಾಗಿ ಏಕಜೀವಕೋಶದ ಹಾಗೆ. ಅದು ವಿಜ್ಞಾನಿಗಳು ಹೇಳುತ್ತಾರೆ ಅದು ಮರಮಟ್ಟುಗಳಲ್ಲಿ ಬರ್ತದೆ, ನೆಲ ಒಡೆದು ಬರುವಂತದ್ದು ಅಂತ ತೋರಿಸಿ. ನೆಲ ಒಡೆದು ಬರುವಂತದ್ದು ವೃಶ್ಚಿಕ ಎಲ್ಲ ಇಲ್ವಾ, ಹುಳಪಟ್ಟೆಗಳು ಇಲ್ವಾ? ಇರ್ಲಿ, ಸ್ವೇದಜಗಳು ಆಗ್ಬೋದಲ್ಲ. ಇವರು ಅದು ಸಸ್ಯವರ್ಗಕ್ಕೆ ಸೇರ್ತದೆ ಅಂತ ಹೇಳ್ತಾರೆ. ಮತ್ತೆ ಮೆಲ್ಲ ಕೇಳ್ತಾರೆ, ಅದು ಸಸ್ಯವರ್ಗದಲ್ಲಿನ ಒಂದು ಅಪರೂಪ ಜೀವಿ ಅಂತ ಹೇಳ್ತಾರೆ. ಏನದು ಕೇಳಿದ್ರೆ, ಅದು ಆಮ್ಲಜನಕವನ್ನು ಕೊಡುವುದು, ಇಂಗಾಲ ಡೈಆಕ್ಸೈಡ್ ಅನ್ನು ಹೀರುವುದು ಅಂತ. ಅಂದ್ರೆ ಮನುಷ್ಯರ ಹಾಗೆ ಅಂತ ಅಲ್ಲ, ಮನುಷ್ಯರ ಹಾಗೆ ಅಲ್ಲ ಅಂತ. ವಾಸ್ತವವಾಗಿ ಮರಗಳು ಏನ್ ಮಾಡ್ತಾವೆ, ಆಮ್ಲಜನಕವನ್ನು ಕೊಡುತ್ತಾವೆ, ಇಂಗಾಲ ಡೈಆಕ್ಸೈಡ್ ಹೀರುತ್ತವೆ. ಮನುಷ್ಯರು ಏನ್ ಮಾಡ್ತಾರೆ, ಆಮ್ಲಜನಕವನ್ನು ಹೀರುತ್ತಾರೆ, ಇಂಗಾಲ ಡೈಆಕ್ಸೈಡ್ ಕೊಡ್ತಾರೆ. ಇವರು ಹೇಳ್ತಾರೆ, ಆ ಗಿಡ ಉಂಟಲ್ಲ, ಆ ಗಿಡ ಮರದಂತೆ ಆಮ್ಲಜನಕವನ್ನು ಕೊಡುವುದಲ್ಲ, ಇಂಗಾಲ ಡೈಆಕ್ಸೈಡ್ ಕೊಡುವುದು, ಆಮ್ಲಜನಕವನ್ನು ಹೀರುವುದು. ಇದೆಂತ ಕಥೆ? ಇದು ಮನುಷ್ಯರ ಕಥೆ ಅಲ್ವಾ? ಇದು ಪ್ರಾಣಿಗಳ ಕಥೆ ಅಲ್ವ? ಮನುಷ್ಯರು, ಪಕ್ಷಿಗಳು, ಪ್ರಾಣಿಗಳು, ಹುಳಹುಪ್ಪಟೆಗಳು, ಕ್ರಿಮಿಕೀಟಗಳು ಎಲ್ಲ ಏನ್ ಮಾಡ್ತವೆ ಕೇಳಿದ್ರೆ, ಇಂಗಾಲ ಡೈಆಕ್ಸೈಡ್ ಹೊರಗೆ ಬಿಡುತ್ತವೆ, ಆಮ್ಲಜನಕವನ್ನು ಸ್ವೀಕರಿಸ್ತವೆ. ಮರಗಿಡಗಳು, ಬುಷಸ್ಗಳು, ಕ್ರೀಪರ್ಸ್ಗಳು ಟೋಟಲಿ ಸಸ್ಯವರ್ಗದ ಕಥೆ ಏನು ಕೇಳಿದ್ರೆ ರಿವರ್ಸ್. ಈ ಪ್ರಾಣಿ ಪ್ರಪಂಚವನ್ನು ಬದುಕಿಸ್ಲಿಕ್ಕೆ ಅವುಗಳು ಇಂಗಾಲ ಡೈಆಕ್ಸೈಡ್ ಸ್ವೀಕರಿಸಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ. ಆಮ್ಲಜನಕ ಅವತ್ತು ಕೊಡುವುದರಿಂದ, ಇಂಗಾಲ ಡೈಆಕ್ಸೈಡ್ ಎಳೆಯೋದ್ರಿಂದ, ನಾವು ಇಂಗಾಲ ಡೈಆಕ್ಸೈಡ್ ಕೊಡೋದ್ರಿಂದ, ಆಮ್ಲಜನಕ ಎಳೆಯೋದ್ರಿಂದ ನಾವು ಅವುಗಳು ಒಟ್ಟು ಬದುಕಲಿಕ್ಕೆ ಆಗ್ತದೆ. ಆದ್ರೆ ಮರಮಟ್ಟುಗಳು ಇದ್ದಷ್ಟು ಮನುಷ್ಯ ಪ್ರಾಣಿಗಳಿಗೆ ಏನು ಹೆದರಿಕೆ ಇಲ್ಲ. ಯಾಕೆ? ಅವರಿಗೆ ಬೇಕಾದ ಆಮ್ಲಜನಕ ಉತ್ಪತ್ತಿ ಆಗ್ತದೆ. ಅವುಗಳಿಗೂ ನಾವಿದ್ದಷ್ಟು ಸಮಯ ಅವುಗಳಿಗೂ ಬೇಸರ ಇಲ್ಲ, ಮರಮಟ್ಟಗಳು ದಸ್ತಾಗಿ ಬೆಳೀತಾರೆ. ಹಾಗಾಗಿ ಮಶ್ರೂಮ್ ಉಂಟಲ್ಲ, ಅಲಾಂಬು, ಲಾಬು, ಅದನ್ನು ಬೇರೆ ಬೇರೆ ಹೆಸರನ್ನೆಲ್ಲ ಕರೀತಾರೆ. ಅದನ್ನು ತಿನ್ನಲಿಕ್ಕೆ ಜನ ಅದನ್ನು ಕೆಲವರು ಉಪಯೋಗಿಸ್ತಾರೆ.
ಆದ್ರೆ ಅದನ್ನು ತಿನ್ನಬಾರದು ಅಂತ ಕೃಷ್ಣ ಹೇಳ್ತಾನೆ. ಯಾಕೆ? ಅದು ಪ್ರಾಣಿ. ಇನ್ನು ಹೇಳಿ ಅದು ಮಾಂಸ ತಿನ್ನಬಾರದು, ಆದರೆ ಇದು ಅವರ ಲಕ್ಷಣ ನೋಡಿದ್ರೆ ಇದು ಪ್ರಾಣಿ ವರ್ಗದಲ್ಲಿ ಸೇರ್ತದೆ, ನೋಡ್ಲಿಕ್ಕೆ ಹೋದ್ರೆ ಮರದಂತೆ ಉಂಟು ಅಂತ ಹೇಳಿಬಿಡ್ತಾರೆ ಅವರು. ಹಾಗೆ ಅದನ್ನು ಗುರುತಿಸಬೇಡಿ, ಅದು ಮರಮಟ್ಟುಗಳ ಜಾತಿ ಅಲ್ಲ, ಅದು ಪ್ರಾಣಿಯೇ, ತಿನ್ನಬೇಡಿ ಅಂತ ಹೇಳ್ತು, ತಿನ್ಲಿಕ್ಕಿಲ್ಲ ಅಂತ. ಹಾಗೆ ಗ್ರಾಸಮುಷ್ಟಿಂಗವೇ ದದ್ಯಾತ್ ಅಂತಾರೆ. ದನಕ್ಕೆ ಒಂದು ತುತ್ತು ಕೊಟ್ಟು ಊಟ ಮಾಡಲಿಕ್ಕೆ ಪ್ರತಿನಿತ್ಯ ಏನಾದ್ರೂ ಊಟವೇ ಆಗಬೇಕಾಗಿಲ್ಲ. ಗ್ರಾಸ ಮುಷ್ಟಿ, ಒಂದು ಹಿಡಿ ಹುಲ್ಲು ಅಥವಾ ಹಿಂಡಿ, ಅವುಗಳಿಗೆ ಬೇಕಾದ ಪದಾರ್ಥ ಅದನ್ನು ಕೊಟ್ಟು ಊಟ ಮಾಡು. ಹಿಂದೆಲ್ಲ ಗೋವಿನ ಬಗ್ಗೆ ಮಾತಾಡುವಾಗ ನಾನು ಹೇಳಿದ್ದೆ, ಪರಗವೇ ದದ್ಯಾದುಂಟು ಅಂತ. ಬೇರೆ ದನಕ್ಕೆ, ಇವನು ಮನೆ ದನ ಕೊಡುದಲ್ಲ, ಅದು ದಾನ ಆಗಬೇಕಾದ್ರೆ ಮನೆ ದನಕ್ಕೆ. ಇವನ್ ದನದ ಇವನು ಹಾಲು ಕುಡಿಯುದಿಲ್ವಾ? ಹಾಲು ಕುಡಿಯದೆ ಬೇರೆ ದನಕ್ಕೆ ದುಡ್ಡು ಕೊಡದ ಬೇರೆ ದನಕ್ಕೆ ಕೊಡಬೇಕು ಇವನು ಪ್ರತಿನಿತ್ಯ. ಅದೊಂದು ದೊಡ್ಡ ವ್ರತ, ಗೋವ್ರತ ಎಲ್ಲ. ಇದು ನನಗಿಷ್ಟ ಅಂತಾನೆ ದೇವರು ಕೃಷ್ಣ, ಗೋಪಾಲಕೃಷ್ಣ ಅಲ್ವ, ಅವನು ಹೇಳ್ತಾನೆ ನನಗಿಷ್ಟ ಆಗುವುದು ಅಂತ. ಹೀಗೆ ಅನೇಕ ಆಯಾಮಗಳಿಂದ ಧಾನ್ಯಾಮ್ಲಂ ಚೈವ ವರ್ಜೇತ್ ಅಂತಾನೆ. ಹುಳಿ ಬರಿಸಿದ ಧಾನ್ಯವನ್ನೆಲ್ಲ ಬಿಡಬೇಕು, ಹುಳಿ ಹಾಕಿದ್ದು. ಅಂದ್ರೆ ಒಂದು ದೃಷ್ಟಿಯಿಂದ ಕೃಷ್ಣ ಹೇಳೋದು ನೋಡಿದ್ರೆ, ಹಿಂದಿನ ದಿವಸ ಕಳೆದಿಟ್ಟು ಮರು ದಿವಸ ತಿನ್ನುವ, ಉಬ್ಬುವ, ದಪ್ಪ ಆಗುವ, ಹುಳಿ ಬರುವ ಯಾವುದೇ ಪದಾರ್ಥಗಳನ್ನು ವಿಶೇಷವಾಗಿ ಅಂದ್ರೆ ಉದ್ದು, ಅಂದ್ರೆ ಕಡಬು, ಇಡ್ಲಿ, ಈ ಲೆವೆಲ್ ಅಲ್ಲಿ ಹುಳಿ ಬರಿಸಿ ಬ್ಯಾಕ್ಟೀರಿಯಾ ಪಾಸಿಂಗ್, ಅದು ಮತ್ತೆ ನೋಡಿ ಮಾಂಸದಿಂದಾಗ ಆಗುದಿಲ್ವಾ? ಆ ಪ್ರಕಾರದಲ್ಲಿ ಅವುಗಳು ಕಾಣುತ್ತವೆ, ನಮಗೆ ಕಾಣುವುದಿಲ್ಲ ಅತಿ ಸೂಕ್ಷ್ಮದಲ್ಲಿ. ಅದರ ಧಾನ್ಯಾಮ್ಲಮಂದ ಹುಳಿ ಬರಿಸಿದ್ದನ್ನು, ಉಬ್ಬು ಬರಿಸಿದ್ದನ್ನು, ಹೆಚ್ಚಾಗುವುದನ್ನು ಅದನ್ನು ಉಪಯೋಗಿಸಬಾರದು ಅಂತ ಹೇಳ್ತಾನೆ. ಬಿಡಿ ಅಂತಾನೆ. ಎಲ್ಲ ಅದು ಒಂದಲ್ಲ, ಹೆಸರು ಬೇಳೆ, ಹೆಸರು ಕಾಳು ನೆನೆಸುವುದು ಎಲ್ಲ ವಿಷಯದ. ಅದು ಒಂದು ದೃಷ್ಟಿಯಿಂದ ನೆನೆಸಿದ್ದ ಅಥವಾ ಚಿಗುರು ಬರಿಸಿದ ಇವೆಲ್ಲ ಧಾನ್ಯಗಳ ಬಗ್ಗೆ ತಿನ್ನುವುದು ಬೇಡ ಅಂತ ಹೇಳಿದಾಗ ಅದು ಬದುಕಿತ್ತು ಅಂತಲ್ಲಿ ಎದುರು ಪ್ರತ್ಯಕ್ಷವಾದ ಅದರಲ್ಲಿ ಜೈವಿಕವಾದ ಅಂಶಗಳು ಸೇರಿರ್ತವೆ ಹೊರಗಿನಿಂದ. ಅವುಗಳ ಮೊಳಕೆ ಬಂದದ್ದು ಅನ್ನೋದಕ್ಕಿಂತಲೂ ಹೆಚ್ಚಿಗೆ ಕಡೆದು ಹುಳಿ ಬರಳಿಸಿ ಅದರಲ್ಲಿ ಬರತಕ್ಕಂಥ ಕೆಲವೆಲ್ಲ ಏನೊಂದು ಬ್ಯಾಕ್ಟೀರಿಯಾಗಳಿವೆ, ಅವುಗಳು ಹೊಟ್ಟೆ ಅಂದ್ರೆ ಅದನ್ನೇ ಪ್ರತಿನಿತ್ಯ ಮನುಷ್ಯ ತಿನ್ನುವ ಮೂಲಕ ಅದಕ್ಕೆ ಮಾಂಸವನ್ನು ಮಾಂಸದಿಂದಾಗಿ ಹೇಳಿದ್ದು. ಮಾಂಸವನ್ನೇ ಹೆಚ್ಚೋದು ಮಾಡ್ತಾರೆ. ಮಾಂಸ ಅಂದ್ರೆ ಉದ್ದು ಕಳೆದಿಟ್ರೆ ಮರುದಿನ ಜಾಸ್ತಿ ಆಗ್ತದೆ, ವೃದ್ಧಿ ಆಗ್ತದೆ. ಅದು ಹುಳಿ ಬಂದಿರ್ತದೆ. ಅಂದ್ರೆ ಹುಳಿ ಬರುವುದು ಅಂದ್ರೆ ಅದು ಬ್ಯಾಕ್ಟೀರಿಯಾಗಳಿಂದ ಅದರಲ್ಲಿ ಸೇರಿಕೊಂಡಿರುವಂಥದ್ದು, ಅದನ್ನು ತಿನ್ನಬಾರ್ದು. ಈ ಬ್ರೆಡ್ ಅಲ್ಲಿ ಅದೇ ಆಗುವಂಥದ್ದು ಕೆಲವೆಲ್ಲ, ಅದಕ್ಕೆ ಬ್ರೆಡ್ ಅದೆಲ್ಲ ಆಗುವುದಿಲ್ಲ ಹೇಳಿದ್ದು. ಹೀಗೆ ಒಟ್ಟು ಅದು ಗೋಧಿಯಿಂದ ಮಾಡಿತ್ತು, ಇದು ಉದ್ದಿನದ್ದು. ಅದನ್ನು ಇವನ್ನೆಲ್ಲ ಅದರಲ್ಲಿಯೂ ಮಾಂಸ ವೃದ್ಧಿ ಆಗತ್ತೆ ತಿಂದ್ರೆ, ಇದು ಮಾಂಸದಿಂದಾಗಿ ಆಗತ್ತೆ. ಹಾಗಾಗಿ ಅದನ್ನ ಮಾಂಸ ವೃದ್ಧಿಯಾಗುವ ಯಾವುದರಲ್ಲಿ ಬ್ಯಾಕ್ಟೀರಿಯಾಗಳು ಹೆಚ್ಚು ಸೇರಿಕೊಳ್ಳುತ್ತಾವೋ ಅಂತಹ ವಸ್ತುಗಳನ್ನು ತಿನ್ಲಿಕ್ಕೆ ಹೋಗಬೇಡ, ನನ್ನ ಭಕ್ತ ತಿನ್ನುವುದಿಲ್ಲ ಅಂತ ಧರ್ಮರಾಜನು ಹೇಳುತ್ತಾ ಇದ್ದಾನೆ. ಇನ್ನೂ ಅನೇಕ ಅಂಶಗಳನ್ನು ತಿಳಿಸ್ತಾನೆ. ಅದನ್ನು ಮತ್ತೆ ಚಿಂತನೆಗೆ ತರುವ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.